ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರ ನಮಾಮಿ ತಾರಿಣೀಂ ರಿಪುದರವಾರಿಣೀಂ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಧರ್ಮ ತ್ವಂ ಹಿ ಪ್ರಾಣಃ ಶರೀರೇ ಬಾಹುನೇ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಿ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣೀ ಕಮಲಾ ಕಮಲದಲ ವಿಹಾರಿಣೀ ವಾಣೀ ವಿದ್ಯಾದಾಯಿನೀ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಿಂದೂ ಜಾಗರಣ ವೇದಿಕೆಯ ಸಹಯೋಗದೊಂದಿಗೆ ಉಡುಪಿ ತಾಲೂಕಿನ ವತಿಯಿಂದ ಇವತ್ತು ಅಖಂಡ ಭಾರತ ಸಂಕಲ್ಪ ದಿನ ಹಾಗೂ ಬೃಹತ್ ಮಂಜಿನ ಮೆರವಣಿಗೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಇವತ್ತು ನಡೆಸಿಕೊಂಡು ಬಂದಿದ್ದೇವೆ. ನಮಗೆಲ್ಲ ಗೊಂದಲ ಏನು ಕೇಳಿದರೆ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಆಗ್ತಾ ಉಂಟು. ಇವತ್ತು ನಿನ್ನೆಯಿಂದ ಸರಾಗವಾಗಿ ಕಳೆದ 25 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಅಖಂಡ ಭಾರತ ಸಂಕಲ್ಪ ಅದೇ ರೀತಿಯಾಗಿ ಮಂಜನ ಮೆರವಣಿಗೆಯನ್ನು ಮಾಡ್ತಾ ಬಂದಿದೆ. ಇದರ ಉದ್ದೇಶ ಏನು ಅಂತ ಕೇಳಿದರೆ ಹೋದ ವರ್ಷ ಮಾಡಿದ್ದೇವೆ, ಈ ವರ್ಷವೂ ಕೂಡ ನಾವು ಈ ರೀತಿಯಾಗಿ ಮಾಡಬೇಕಲ್ವಾ, ಸಂಖ್ಯೆಯನ್ನು ಸೇರಿಸಬೇಕು ಎನ್ನುವಂತಹ ಒಂದೇ ಉದ್ದೇಶವಾದ ಕೇಳಿದರೆ ಖಂಡಿತ ಇದರ ಹಿಂದಿರುವಂತಹ ಒಂದು ಕರಾಳ ಸತ್ಯವನ್ನು ನಾವು ನಮ್ಮ ಸಮಾಜಕ್ಕೆ ತಿಳಿಸುವಂತಹ ಕಾರ್ಯವನ್ನು ವರ್ಷ ವರ್ಷ ನಾವು ಮಾಡ್ತಾ ಬರಬೇಕಾದಂತಹ ಪರಿಸ್ಥಿತಿ ನಮ್ಮ ಕಣ್ಣ ಮುಂದೆ. ಒಂದು ಕಡೆ ಭಾರತ ಅತ್ಯಂತ ಶ್ರೇಷ್ಠವಾದಂತಹ ಸನಾತನವಾದಂತಹ ಧರ್ಮವನ್ನು ಹೊಂದಿರುವಂತಹ ದೇಶ ಯಾವುದು ಅಂತ ಹೇಳಿದರೆ ಅದು ಭಾರತ ದೇಶ
ಪಠ್ಯಪುಸ್ತಕಗಳಲ್ಲಿ ನಾವು ಕಾಣ್ತೇವೆ. ಆದರೆ ಒಂದು ನಮ್ಮ ಮನಸ್ಸಿನಲ್ಲಿ ಇರಬೇಕು ಏನು ಅಂತ ಕೇಳಿದ್ರೆ, ಭಾರತ ದೇಶ ಯಾವತ್ತಿಗೂ ಕೂಡ ದಾಸ್ಯವನ್ನು ಹೊಂದಿರುವಂತಹ ದೇಶ ಅಲ್ಲ. ಭಾರತ ಯಾವತ್ತಿಗೂ ಸ್ವತಂತ್ರವಾಗಿರುವಂತಹ ದೇಶ. ಹಾಗಾಗಿ ಇದನ್ನು ಸಾರಿದವರು ಯಾರು ಕೇಳಿದ್ರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಸಾರ್ತಾನೆ. ಭಾರತ ಅಂತ ಹೇಳುವಂಥದ್ದು ಸ್ವತಂತ್ರವಾಗಿರುವಂತಹ ದೇಶ ಅಂತ ಭಗವಂತ ಹೇಳಿದಂತಹ ಮಾತು. ಹಾಗಾಗಿ ಇನ್ನೇನು ನಾಳೆಯ ದಿವಸ 79ನೆಯ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಾವೆಲ್ಲ ಆಚರಣೆ ಮಾಡಿದ್ದೇವೆ. ಸಂಭ್ರಮ ಅಂತ ಕೇಳಿದರೆ ಅತ್ಯಂತ ಸಂಭ್ರಮ. ಶಾಲೆಯಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ನಮ್ಮ ಮನೆಗಳಲ್ಲಿ, ಬೀದಿಗಳಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಎನ್ನುವಂತಹ ಅತ್ಯಂತ ಹರ್ಷದಿಂದ ನಾವು ಈ ಸಂಭ್ರಮಾಚರಣೆಯನ್ನು ಮಾಡ್ತೇವೆ. ಬಂಧುಗಳೇ, ಇದರ ಹಿಂದಿರುವಂತಹ ಒಂದು ಕರಾಳ ಸತ್ಯವನ್ನು ನಾವು ಇವತ್ತು ತಿಳಿಬೇಕಾಗಿದೆ. ನಮಗೆಲ್ಲ ಗೊತ್ತಿರಬಹುದು, 1947ರಲ್ಲಿ ಆಗಸ್ಟ್ 14ರ ಪೂರ್ವಭಾವಿಯಾಗಿ ಒಂದಷ್ಟು ಸಭೆಗಳು ನಡೆದಿದೆ. ರಾವಿ ನದಿಯ ದಂಡೆ ಸಭೆಗಳು ನಡೆದಿದೆ. ಏನು ಅಂತ ಕೇಳಿದರೆ, ಭಾರತವನ್ನು ಇನ್ನು ಕೆಲವೇ ಸಮಯಗಳಲ್ಲಿ ನಾವು ಬಿಟ್ಟುಕೊಡ್ತೇವೆ, ಭಾರತ ಸ್ವತಂತ್ರ ದೇಶ ಆಗಿಬಿಟ್ಟಿದೆ ಅಂತ ಹೇಳಿ ಬ್ರಿಟಿಷ್ ಅಧಿಕಾರಿಗಳು, ಅದೇ ರೀತಿಯಾಗಿ ನಮ್ಮ ಹಲವಾರು ರಾಜಕೀಯ ಪಕ್ಷಗಳು ಸೇರಿಕೊಂಡು ಒಪ್ಪಂದವನ್ನು ಮಾಡಿಕೊಂಡು ಭಾರತವನ್ನು ಇನ್ನು ಕೆಲವೇ ಸಮಯಗಳಲ್ಲಿ ಸ್ವತಂತ್ರಗೊಳಿಸಿದ್ದೇವೆ ಹೇಳುವಂತಹ ಒಪ್ಪಂದವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೆಲವು ಚರ್ಚೆಗಳು ಬರ್ತದೆ. ಏನು ಕೇಳಿದ್ರೆ, ಭಾರತವನ್ನು ಅಖಂಡವಾಗಿದ್ದಂತಹ ಭಾರತ ತ್ರಿಖಂಡ ಮಾಡುವಂಥದ್ದು. ಅಂದ್ರೆ ಮುಸಲ್ಮಾನರಿಗೆ ಪಾಕಿಸ್ತಾನ, ಹಿಂದೂಗಳಿಗೆ ಹಿಂದೂಸ್ತಾನ ಹೇಳುವಂತಹ ಒಳ ಒಪ್ಪಂದವನ್ನು ಮಾಡುವ ಸಂದರ್ಭದಲ್ಲಿ ಕೆಲವಾರು ರಾಜಕೀಯ ನಾಯಕರುಗಳು ಈ ಮಾತನ್ನು ತುಂಬಾ ತಮಾಷೆಯಾಗಿ ಕೊಡ್ತಾರೆ. ಏನು ಕೇಳಿದ್ರೆ, ಈ ಭಾರತ ತುಂಡಾಗಿದ್ರೆ ಮೊದಲು ನನ್ನ ದೇಹ ತುಂಡಾಗಲಿ ಅಂತ, ಅದೇ ರೀತಿಯಾಗಿ ಭಾರತವನ್ನು ವಿಭಜನೆ ಮಾಡುವಂಥದ್ದು ಇದೊಂದು ಕನಸಿನ ಮಾತು ಅಂತ ಹೇಳುವಂತಹ ಹಲವಾರು ತಮಾಷೆಯ ಮಾತನ್ನು ಹೇಳ್ತಾರೆ. ಆದರೆ 1947ರ ಆಗಸ್ಟ್ 14ರ ಮಧ್ಯರಾತ್ರಿಯಲ್ಲಿ ಭಾರತಕ್ಕೆ ಸ್ವತಂತ್ರವನ್ನು ಘೋಷಣೆ ಮಾಡ್ತಾರೆ. ಆದರೆ ಆ ಅಖಂಡವಾದಂತಹ ಭಾರತ ತ್ರಿಖಂಡವಾಗಿ ಭಾರತ ಸ್ವತಂತ್ರವಾಯಿತು ಎನ್ನುವಂತಹ ಘೋಷಣೆಯನ್ನು ಮಾಡ್ತಾರೆ. ಯಾವ ಸಂಕಲ್ಪವನ್ನು ಮಾಡಿಬಿಟ್ಟು ಆ ಸಂಕಲ್ಪವನ್ನು ಹೊಂದಿದಂತಹ ಈ ದೇಶ ತುಂಡಾಗಿದ್ರೆ ಮೊದಲು ನನ್ನ ದೇಹ ತುಂಡಾಗಲಿ ಅಂತ ಹೇಳಿದಂತಹ ಮಾತನ್ನು ಹೇಳಿದಂತಹ ಗಾಂಧೀಜಿಯವರು ಈ ದೇಶಕ್ಕೆ ರಾಷ್ಟ್ರ ಪಿತ ಅಂತ ಹೇಳುವಂತಹ ಮಾತನ್ನು ತಾನು ಬೆಳೆಸಿಕೊಳ್ತಾರೆ. ಭಾರತ ತುಂಡಾಗುವುದು ಕನಸಿನ ಮಾತು ಅಂತ ಹೇಳುವಂತಹ ಮಾತನ್ನು ಹೇಳಿದಂತಹ ನೆಹರು ಅವರು ಭಾರತದ ಪ್ರಧಾನಿಯಾಗ್ತಾರೆ. ಇದರ ಜೊತೆಗೆ 14ರ ಮಧ್ಯರಾತ್ರಿಯಲ್ಲಿ ಭಾರತವನ್ನು ಬ್ರಿಟಿಷರು ಬಿಟ್ಟು ತೊಲಗಿದ ಹಾಗೆ ಭಾರತ ದೇಶ ಹಿಂದೂಗಳಿಗೆ, ಪಾಕಿಸ್ತಾನ ಮುಸಲ್ಮಾನರಿಗೆ ಹೇಳುವಂತಹ ಮಾತಿನಂತೆ ಇಲ್ಲಿರುವಂತಹ ಮುಸಲ್ಮಾನರು ಮಾತಿನ ಒಡಂಬಡಿಕೆಗೆ ಸರಿಯಾಗಿ ಭಾರತವನ್ನು ಬಿಟ್ಟು ಹೋದ್ರ ಅಂತ ಕೇಳಿದ್ರೆ, ಇಲ್ಲಿ ನಮ್ಮ ಭಾರತ ದೇಶ ಸ್ವತಂತ್ರ ಆಯಿತು ಅಂತ ಹೇಳುವಂತಹ ಜೊತೆಗೆ ಭಾರತ ನಮ್ಮದು ಜಾತ್ಯತೀತ ರಾಷ್ಟ್ರ. ಈ ಜಾತ್ಯತೀತ ರಾಷ್ಟ್ರದಲ್ಲಿ ಇಲ್ಲಿ ಉಳಿಯುವವರಿಗೆ ಉಳಿಯುವ ವ್ಯವಸ್ಥೆ, ಹೋಗುವವರಿಗೆ ಹೋಗುವ ವ್ಯವಸ್ಥೆ ಎನ್ನುವಂತಹ ಮಾತನ್ನು ಆವತ್ತಿನ ಕೆಲವು ರಾಜಕೀಯ ಪ್ರೇರಿತ ಶಕ್ತಿಗಳು ಈ ಒಪ್ಪಂದವನ್ನು ಮಾಡಿಕೊಂಡಿರುತ್ತದೆ. ಆದರೆ ಪಾಕಿಸ್ತಾನದಲ್ಲಿ ಅದೆಷ್ಟೋ ನಮ್ಮ ಹಿಂದೂ ತಾಯಂದಿರು, ಹಿಂದೂ ಮಿತ್ರರು ಆ ದೇಶದಿಂದ ನಮ್ಮ ದೇಶಕ್ಕೆ ರೈಲಿನಲ್ಲಿ ಸಾವಿರ ಹೆಣಗಳನ್ನು ಭಾರತ ದೇಶಕ್ಕೆ ಕಳುಹಿಸಲಾಯಿತು. ಅದರಲ್ಲಿ ಭಾರತಕ್ಕೆ ಕಳಿಸಿದಂತಹ ರೈಲಿನಲ್ಲಿ ಆ ಬೋಗಿಯಲ್ಲಿ ಬರೆದಿದ್ದಾರೆ, ಇದು ನಮಗೆ ಸಿಕ್ಕಿದಂತಹ ಸ್ವಾತಂತ್ರ್ಯ ಅಂತ ಹೇಳುವಂತಹ ಮಾತನ್ನು ರೈಲಿನಲ್ಲಿ ಬರೆದು ನಮ್ಮ ದೇಶಕ್ಕೆ ಕಳಿಸ್ತಾರೆ. ಆ ಬಂದಂತಹ ರೈಲಿನಲ್ಲಿ ನಮ್ಮ ಮಾತೆಯರು, ನಮ್ಮ ತಾಯಿಯರು, ಅದೇ ರೀತಿಯಾಗಿ ನಮ್ಮ ಮಿತ್ರರು ಬರ್ತಾರೆ ಅಂತ ಕಾಯುವಂತಹ ಹೊತ್ತಿನಲ್ಲಿ ಇನ್ನೇನು ಸ್ವಾಗತ ಮಾಡಬೇಕು ರೈಲನ್ನು ಅಂತ ಹೇಳುವಂತಹ ಸಂದರ್ಭದಲ್ಲಿ ರೈಲನ್ನು ನಾವು ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ
ಇದರ ಹಿಂದಿರುವಂತಹ ಈ ಸತ್ಯವನ್ನು ತಿಳಿಸಲಿಕ್ಕೆ ಯಾರಿದ್ದಾರೆ? ಈ ಸತ್ಯವನ್ನು ನಮ್ಮ ಮುಂದಿನ ಸಮಾಜಕ್ಕೆ ತಿಳಿಸುವಂತಹ ವ್ಯವಸ್ಥೆ ಹೇಗಿದೆ? ನಾವು ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದ್ದು ಕೇವಲ ಸತ್ಯಾಗ್ರಹದಿಂದ, ಶಾಂತಿಯುತ ಪ್ರತಿಭಟನೆಯಿಂದ ಅಂತ ಎಣಿಸಿದ್ರೆ ಖಂಡಿತ ಅದು ತಪ್ಪಾಗ್ತದೆ. ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹಲವಾರು ಕ್ರಾಂತಿವೀರರಿಂದ ಈ ದೇಶಕ್ಕೋಸ್ಕರ ಮಾಡುವುದಿಲ್ಲವೇ ಮಡಿ ಅಂತ ಹೇಳುವಂತಹ ಘೋಷಣೆಯೊಂದಿಗೆ, ಈ ದೇಶ ನನ್ನ ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಹೇಳುವಂತಹ ಘೋಷಣೆಯೊಂದಿಗೆ ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಹೊರತು ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕೇವಲ ಹಿಂಸಾ ಸತ್ಯಾಗ್ರಹದಿಂದ ಅಲ್ಲ ಅಂತ ಹೇಳುವಂತಹ ಮಾತನ್ನು ಇವತ್ತು ನಾವು ನೆನಪಲ್ಲಿಟ್ಟುಕೊಳ್ಳಬೇಕು. ಅದೇ ಮುಂದುವರೆದ ಭಾಗವಾಗಿ ಇವತ್ತಿಗೂ ಕೂಡ ಅದೆಷ್ಟೋ ಮತಾನುಶಕ್ತಿಗಳು ನಮ್ಮ ಮಾತೆಯರನ್ನು ಮತಾಂತರ ಮಾಡುವಂತಹ ವ್ಯವಸ್ಥೆ, ಲವ್ ಜಿಹಾದ್ ಮಾಡುವಂತಹ ವ್ಯವಸ್ಥೆ, ಗೋಹತ್ಯೆ ಮಾಡುವಂತಹ ವ್ಯವಸ್ಥೆಯಿಂದ ಇವತ್ತಿಗೂ ಕೂಡ ಆ ಶಕ್ತಿಗಳು ಜೀವಂತವಾಗಿದೆ. ಹಾಗಾಗಿ ನಾವೆಲ್ಲ ದೃಢವಾದಂತಹ ಸಂಕಲ್ಪವನ್ನು ಮಾಡಬೇಕು. ಏನು ಅಂತ ಕೇಳಿದ್ರೆ, ಆ ಕ್ರಾಂತಿವೀರರನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಹಿಂದೂ ಕಾರ್ಯಕರ್ತರು ಸಂಕಲ್ಪವನ್ನು ಮಾಡಬೇಕು. ಈ ಸಮಾಜವನ್ನು ರಕ್ಷಣೆ ಮಾಡುವಂತಹ, ಈ ಮಾತೆಯನ್ನು ರಕ್ಷಣೆ ಮಾಡುವಂತಹ, ಗೋಮಾತೆಯನ್ನು ರಕ್ಷಣೆ ಮಾಡುವಂತಹ ಸಂಕಲ್ಪವನ್ನು ನಾವು ಪಣತೊಟ್ಟರೆ ಮಾತ್ರ ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳುವ ಹಾಗೆ ನಮ್ಮ ಧರ್ಮದಕ್ಕೋಸ್ಕರ ನಾವು ಪ್ರಣತ್ಯಾಗವನ್ನು ಮಾಡಲಿಕ್ಕೆ ನಾವು ಯಾವತ್ತೂ ಸಿದ್ಧ ಅಂತ ಹೇಳುವಂತಹ ಸಂಕಲ್ಪವನ್ನು ಮಾಡಿದ್ರೆ ಭಾರತ ದೇಶ ತ್ರಿಖಂಡವಾದದ್ದು ಮತ್ತೆ ಅಖಂಡ ಆಗಲಿಕ್ಕೆ ಸಾಧ್ಯ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ನನ್ನ ಈ ಮಾತಿಗೆ ವಿರಾಮ ನೀಡಿದ್ದೇನೆ. ಜೈ ಶ್ರೀರಾಮ್. ಚಕ್ರಂದರಂ ಚತುರಥಂ ಪ್ರೇಯಾಸ್ಮೇನಂ ದಿಗ್ಮಾಂಶು ಕೋಟ್ಯಧಿಗದೇವ ಮಂಗಳಶಕ್ತಿ ವ್ಯಾಸಾಯ ಭುವನಾಶಾಯ ಶ್ರೇಷಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣಮುಖಾಕರಾಣಂ ರಾಜರಾಜಗುರುಂ ವಂದೇ ಹಯಗ್ರೀವದಾಶ್ರಯ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿನ ಅತ್ಯಂತ ಮಹತ್ವವಾದಂತಹ ದಿನ ಅಂತ ನಾನು ಭಾವಿಸ್ತೇನೆ. ಆದರೆ ನಾವೆಲ್ಲರೂ ಕೂಡ ಅದನ್ನು ಮರೆತಿದ್ದೇವೆ. ಹೆಚ್ಚಿನ ಜನರಿಗೆ 15 ಸ್ವಾತಂತ್ರ್ಯ ದಿನಾಚರಣೆ ರಜೆಯ ದಿವಸ. ನಾವು ಬೆಂಗಳೂರಲ್ಲಿ ಹಿಂದೆ ಇದ್ದಾಗ 15 ಅದುವೇ ನಾಳೆ ಶುಕ್ರವಾರ ಬಂದಿದೆ, 3 ದಿನ ರಜೆಯ ಹಿನ್ನೆಲೆಯಲ್ಲಿ ಯಾರೂ ಕೂಡ ಬೆಂಗಳೂರಲ್ಲಿ ಅವರ ಊರುಗಳಲ್ಲಿ ಇರುವುದಿಲ್ಲ. ಮೋಜು ಮಸ್ತಿಗಾಗಿ ಬೇರೆ ಕಡೆ ಪ್ರಯಾಣ ಮಾಡ್ತಾರೆ. ಆದರೆ ಹಿಂದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಒಂದು ಹೊತ್ತು ಯಾವ ರೀತಿಯಾಗಿತ್ತು ಅದರ ಚಿಂತನೆ ಯಾರಿಗೂ ಇಲ್ಲ. ನಮ್ಮ ಪೂರ್ವಜರು ಎಷ್ಟು ಕಷ್ಟಪಟ್ಟಿದ್ದಾರೆ ನಮಗೆ ಸ್ವಾತಂತ್ರ್ಯ ತಂದುಕೊಡಲಿಕ್ಕಾಗಿ. ಆ ಹೊತ್ತಿನ ಪ್ರಸಂಗ ಯಾವ ರೀತಿಯಾಗಿತ್ತು ಅಂತ ಹೇಳುವಂತಹ ಚಿಂತನೆ ಪ್ರಾಯಶಃ 100ರಲ್ಲಿ ಇಬ್ಬರಿಗೆ ಇದ್ದರು. ಮತ್ತೆ 90 ಜನಕ್ಕೆ ಇರುವುದಿಲ್ಲ, 10 ಜನಕ್ಕೆ ಇರ್ತದೆ. 10 ಜನ ದೇಶದ ಒಂದು ಅದರ ಇತಿಹಾಸ ಯಾವ ರೀತಿಯಾಗಿ ನಾವು ಸ್ವಾತಂತ್ರ್ಯ ಪಡೆದೆವು ಅಥವಾ ನಮ್ಮ ಪೂರ್ವಜರು ಯಾವ ರೀತಿಯಾಗಿ ಕಷ್ಟಪಟ್ಟರು ಅಂತ ಹೇಳಿ ಅದರ ಚಿಂತನೆಯನ್ನು ಮಾಡ್ತೇವೆ. ಉಳಿದ 90 ಜನ ಎಲ್ಲಿಯೋ ಆಚೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ಅಥವಾ ರೆಸಾರ್ಟ್ಗಳಲ್ಲಿ ಇರ್ತಾರೆ, ಮೋಜು ಮಸ್ತು ಮಾಡ್ತಾ ಇರ್ತಾರೆ. 3 ದಿನ ರಜೆ ಬೇರೆ ಬಂದಿದೆ, ಆದ್ದರಿಂದ ಇದರ ಚಿಂತನೆ ಇಲ್ಲ. ಆದರೆ ನಾವು ಒಂದು ನೆನಪನ್ನು ಇಟ್ಕೊಳ್ಬೇಕು, ನಮಗೆ ನಾವು ಈ ಏನು ಮೋಜು ಮಸ್ತಿಗಳನ್ನು ಮಾಡ್ತಾ ಇದ್ದೇವೆ ಅಥವಾ ನಾವು ಇಷ್ಟು ಸ್ವೇಚ್ಛೆಯಿಂದ ನಾವು ಬದುಕ್ತಾ ಇದ್ದೇವೆ, ಅದಕ್ಕೆ ಮುಖ್ಯ ಕಾರಣ ಅವತ್ತಿನ ಹೋರಾಟ. ವಿಖ್ಯಾತ ಹೇಳಿಲ್ಲ ಆಗಿನ ಪರಿಸ್ಥಿತಿ ಯಾವ ರೀತಿಯಾಗಿ ನಮ್ಮ ಪಠ್ಯಕ್ರಮಗಳಲ್ಲಿ ಪ್ರಾಯಶಃ ಈಗ ಇದೊಂದು 5 ವರ್ಷಗಳಲ್ಲಿ ಸ್ವಲ್ಪ ಪಠ್ಯಕ್ರಮಗಳ ವ್ಯತ್ಯಾಸಗಳಾಗಿ ಅನೇಕ ರೀತಿಯಾದಂತಹ ಒಂದು ಮಾಧ್ಯಮಗಳ ಪ್ರಭಾವದಿಂದ, ಸೋಷಿಯಲ್ ಮೀಡಿಯಾಗಳ ಪ್ರಭಾವದಿಂದ ಏನು ಇತಿಹಾಸ ಏನು ಹೇಳುವಂತಹ ಪರಿಚಯ ಜನಸಾಮಾನ್ಯರಿಗೆ ಆಗ್ತಾ ಇದೆ. ಆದರೆ ಹಿಂದೆ ಒಂದು 10-20 ವರ್ಷಗಳ ಹಿಂದೆ 2005 ತನಕ ಈ ಮೊಬೈಲ್ಗಳಾಗಲಿ ಅಥವಾ ಸೋಷಿಯಲ್ ಮೀಡಿಯಾಗಳಾಗಿ ವಿಶೇಷವಾಗಿ ಅಷ್ಟು ಪ್ರಸಿದ್ಧ ಇಲ್ಲದೆ ಹೋದ ಹೊತ್ತಿನಲ್ಲಿ ಏನು ಇನ್ಫಾರ್ಮೇಷನ್ ಮಾಹಿತಿಗಳು ಉಂಟು ಅದು ಕೇವಲ ಪೇಪರ್ಗಳಿಗೆ, ಅದು ಬಿಟ್ಟರೆ ದಿನದಲ್ಲಿ ಬರುವ ನ್ಯೂಸಿಗೆ. ಅಲ್ಲಿ ತನಕ ಅದರ ನಾವು ಹಿನ್ನೆಲೆಯನ್ನು ನೋಡಿದರೂ ಕೂಡ ನಮಗೆ ಪಠ್ಯಕ್ರಮವೇ ನಮ್ಮ ಇತಿಹಾಸವನ್ನು ತಿಳಿಸುವಂಥದ್ದು.
ಮನೆಗಳಲ್ಲಿ ಆಗುವಾಗ ಹೆಚ್ಚಿನ ಪ್ರಾಯ ಹಿಂದೂ ಸಂಸ್ಕೃತಿಯಲ್ಲಿ ಆಗುವಾಗ ಅಜ್ಜಂದಿರು ಪುಳ್ಳಿಗಳಿಗೆ ಅಂದರೆ ಮಕ್ಕಳಿಗೆ ಇತಿಹಾಸ ಅಂದರೆ ಮಹಾಭಾರತ ರಾಮಾಯಣದ ಕಥೆಗಳನ್ನು ಹೇಳ್ತಾರೆ. ಆದರೆ ಅವರು ಕೂಡ ಪ್ರಾಯಶಃ ನಾವು ನಮ್ಮ ಅಜ್ಜನೊಂದಿಗೆ ಇದ್ದಾಗ ದೇಶದ ಬಗ್ಗೆ ನಮಗೆ ಈಗ ಪ್ರಚಲಿತ ಸ್ವಲ್ಪ ಗೊತ್ತುಂಟು, ಹೇಳ್ತಾ ಇದ್ದರು. ಪೂರ್ತಿಯಾಗಿ ಏನು ನಮಗೆ ಸ್ವಾತಂತ್ರ್ಯ ಬಂದಿದೆ ಆದರೆ ಅದರ ಬಗ್ಗೆ ವಿಶೇಷವಾದಂಥ ಮಾಹಿತಿ ಆಗ ಇರಲಿಲ್ಲ. ಮಹಾಭಾರತ ರಾಮಾಯಣಗಳು ತಿಳಿಸಿಕೊಡ್ತಾ ಇಲ್ಲ, ಆದರೆ ಇತಿಹಾಸ ನಮಗೆ ಅತ್ಯಂತ ಅದು ಕರಾಳ. ಯದ್ಯಪಿ ಇಲ್ಲದನ್ನು ನಾವು ಯಾರು ಅತ್ಯಂತ ದುಷ್ಟರು ನೀಚರು ಅವರನ್ನು ನಾವು ವೈಭವೀಕರಿಸಿದ್ದೇವೆ. ಈಗ ಪ್ರಾಯಶಃ ಅನೇಕ ನಾಟಕಗಳು ಬಂದಿದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಡಾಕ್ಯುಮೆಂಟರೀಸ್ ಬಂದಿದೆ. 10-20 ನಿಮಿಷಗಳಲ್ಲಿ ಆಗಿನ ಇಡೀ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂತ ಹೇಳಿ ಅನೇಕ ರೀತಿಯಾಗಿ ಅನೇಕ ದೇಶಭಕ್ತರು, ಅದರಲ್ಲಿ ವಿಶೇಷವಾಗಿ ಬಜರಂಗದಳ, ವಿಶ್ವ ಹಿಂದೂ ಪರಿಷತ್, ಇದೆಲ್ಲವೂ ಕೂಡ ದೇಶದ ಪರಿಚಯವನ್ನು ಹಿಂದೆ ಯಾವ ರೀತಿಯಾಗಿತ್ತು, ನೈಜವಾದಂತಹ ಚಿಂತನೆಗಳನ್ನು ಕೊಡುವಲ್ಲಿ ಅತ್ಯಂತ ಶ್ಲಾಘನೀಯ ಅವರು ಮಾಡುವಂಥ ಕೆಲಸ. ಅದಕ್ಕೆ ಪ್ರಾಯಶಃ ಅವರಿಗೆ ದೊರಕುವಂಥದ್ದು ಅನೇಕ ರೀತಿಯಾದಂತಹ ಅವಮಾನಗಳು. ಅಂದರೆ ಅವಮಾನಗಳು ಅಂತ ಹೇಳೋದಕ್ಕಿಂತಲೂ ಕೂಡ ಅದಕ್ಕೆ ಬೇಕಾದಂತಹ ಏನು ರಾಜಕೀಯವಾಗಿ ಅಂತ ಹೇಳೋದಿಲ್ಲ, ಅದಕ್ಕೆ ಬೇಕಾದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಯಾರೂ ತಯಾರಿಲ್ಲ. ಎಲ್ಲರೂ ಕೂಡ ವೈಯಕ್ತಿಕವಾದಂತಹ ವಿಶೇಷವಾದಂತಹ ಸ್ವಾರ್ಥದಿಂದ ನಮಗೆ ಯಾಕೆ ಅಂತ ಹೇಳಿ ಇನ್ನವರು ಇರುತ್ತಾರೆ ಹೊರತಾಗಿ ಅದನ್ನು ಜನಗಳಿಗೆ ತಿಳಿಸಬೇಕು ಅಂತ ಹೇಳುವಂತಹ ಪ್ರಯತ್ನ ಯಾರೂ ಕೂಡ ಮಾಡಿದ್ದಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಅನೇಕ ರೀತಿಯಾದಂತಹ ಒಂದು ಮಾಹಿತಿಗಳು ಜನಸಾಮಾನ್ಯರಿಗೆ ಲಭ್ಯವಾಗಿದೆ. ನಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂತ ಹೇಳುವಂಥದ್ದನ್ನು ಕೂಡ ನಾವು ತಕ್ಕ ಮಟ್ಟಿಗೆ ತಿಳ್ಕೊಳ್ಳುವಷ್ಟು, ಅಂದರೆ ಇಲ್ಲಿಯ ತನಕ ಜನಗಳಿಗೆ ಈ ಒಂದು ಬೋಧ ಬಂದಿದೆ. ಏನು ನಮ್ಮ ಇತಿಹಾಸ ಪಠ್ಯಕ್ರಮಗಳಲ್ಲಿ ತಿಳಿಸಿದ್ದಾರೆ, ಯಾರನ್ನು ವೈಭವೀಕರಿಸಿದ್ದಾರೆ, ಅದು ನಿಜವಾಗಿಯೂ ಕೂಡ ಹಾಗೆ ಇಲ್ಲ ಅಂತ ಹೇಳಿ ಕೊನೆಯ ಪಕ್ಷ 50% ಜನರಿಗಾದರೂ ಕೂಡ ಅದು ಹಾಗಲ್ಲ, ಅದು ಬೇರೆದಾಗಿದೆ. ನಮ್ಮ ಹಿಂದಿನ ಆ ಒಂದು ಏನು ಪಠ್ಯಕ್ರಮಗಳಿತ್ತು ಸ್ವಾರ್ಥಕ್ಕಾಗಿ ಅವರವರ ಒಂದು ಪಂಗಡಗಳನ್ನಾಗಿರ್ಬೋದು ಅಥವಾ ಅವರ ಫೇವರೇಟ್ಸ್ ಯಾರಿಂದ ಅವರು ವೈಭವೀಕರಿಸಿದ್ದಾರೆ ಅಂತ ಹೇಳಿ. ಅದರಿಂದ ಏನು ಇಂತಹ ಅಖಂಡ ಭಾರತ ಸಂಕಲ್ಪ ಒಂದು ದಿವಸ ಉಂಟು, ಅದು ಪ್ರತಿ ವರ್ಷವೂ ಕೂಡ ನಾವು ಹಿರೇಕದಲ್ಲಿ ಹಿಂದೆ ಇರುವಾಗ ಕೂಡ ಆಗ್ತಾ ಇತ್ತು. ನಾವು ಅಲ್ಲಿ ಕೆಲವು ವರ್ಷಗಳ ಅಲ್ಲಿಯೂ ಕೂಡ ಈ ಒಂದು ಪ್ರಾಯಶಃ ಘಟಕ ನಿಮಿತ್ತವಾಗಿ ಇಲ್ಲಿ ಒಂದೊಂದು ಕಡೆ ಮಾಡ್ತಾರೆ. ಅಲ್ಲಿ ಕೂಡ ನಾವು ಹೇಳಿದ್ದು, ಹಿಂದೆ ನಾವು ಇತಿಹಾಸವನ್ನು ನಾವು ಆಧ್ಯಾತ್ಮಿಕವಾಗಿ ನೋಡಿದರೂ ಕೂಡ ಮಹಾಭಾರತ ರಾಮಾಯಣಗಳಲ್ಲಿ ಭಾರತದ ಪರಿಚಯ ಯಾವ ರೀತಿಯಾಗಿ ಉಂಟು ಅದೇ ಪ್ರಯತ್ನವನ್ನು ಅಖಂಡ ಭಾರತ ಅಂತ ಹೇಳಿದರೆ ಅದನ್ನು ಮರುಕಳಿಸುವಂತಹ ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಬೇಕಾದಂತಹ ಒಂದು ಏನು ಹೆದ್ದಾರಿ ಅದು ದೊರಕ್ತಾ ಇಲ್ಲ. ಅದಕ್ಕೆ ಅದರದ್ದೇ ಆದಂತಹ ಅನೇಕ ಕಾರಣಗಳಿವೆ. ಅಂತೂ ನಮ್ಮ ಪ್ರಯತ್ನವನ್ನು ನಾವು ಬಿಡಬಾರದು. ಈ ರೀತಿಯಾದಂತಹ ಬೆಳವಣಿಗೆಗಳಾದಾಗ ಏನು ಅಖಂಡ ಭಾರತ ಸಂಕಲ್ಪ ಅಂತ ಹೇಳಿ ಜನಗಳು ಅದನ್ನು ಓದಿದರೂ ಕೂಡ ಏನು ಇದು ಅಖಂಡ ಅದು ಅಷ್ಟು ಆ ಒಂದು ಚಿಂತನೆ ಒಳಗಿದ್ದರೂ ಕೂಡ ಯುವಕರಲ್ಲಿ ವಿಶೇಷವಾಗಿ ಅಖಂಡ ಭಾರತ ಸಂಕಲ್ಪ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದರ ಚಿಂತನೆ ಅವರಿಗೆ ಒದಗಿದಾಗ ಇದು ಏನು ನಮ್ಮ ಅಖಂಡ ಭಾರತದ ಕನಸು ಉಂಟು ಅದು ನಿರಂತರವಾಗಿ ಇದೇ ರೀತಿಯಾಗಿ ಜನರ ತಲೆಯಲ್ಲಿ ಎಲ್ಲವೂ ಕೂಡ ಏನು ಅಂತ ಹೇಳಿ ಈಗಿನ ಯುಗದಲ್ಲಿ ಇವತ್ತು ಇದ್ದದ್ದು ತುಂಬ ದೊಡ್ಡ ದಿವಸ ಆಗ್ತದೆ. 10 ದಿನದಲ್ಲಿ ಜನರು ಮರ್ತು ಹೋಗ್ತಾರೆ. ಅದು ಮರ್ತು ಹೋಗುವಂತೆ ನಮ್ಮವರೇ ಮಾಡ್ತಾರೆ. ಅದಕ್ಕಿಂತ ಬೇರೆಯದಾದದ್ದನ್ನು ಒಂದು ದೊಡ್ಡದಾಗಿ ಅದನ್ನು ಪ್ರದರ್ಶಿಸಿ ಈಗ ನಾವು ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೇವೆ ಯಾವ ರೀತಿ ನಡೀತಾ ಉಂಟು ಅಂತ ಹೇಳಿ. ದೊಡ್ಡ ಮಟ್ಟಿನ ಯಾವುದಾದ್ರೂ ಒಂದು ಚಿಂತನೆಗಳು ಅಥವಾ ನಡೆದರೆ ಪ್ರತಿಭಟನೆ ನಡೆದರೆ ಅದಾಗಿ ಒಂದು 3 ದಿನಕ್ಕೆ ಇನ್ನೊಂದು ಯಾವುದನ್ನೋ ಒಂದು ಹಾಕ್ತಾರೆ. ಜನಗಳು ಸಹಜವಾಗಿ ಅದರಲ್ಲಿ ಬಲವನ್ನು ತೋರ್ತಾರೆ, ಇದು ಮರ್ತು ಹೋಗ್ತದೆ. ಆ ರೀತಿಯಾಗಿ ಆಗಬಾರ್ದು. ನಾವು ನಮ್ಮ ಪ್ರಯತ್ನವನ್ನು ಬಿಡಬಾರ್ದು. ಏನು ಅಖಂಡ ಭಾರತ ಸಂಕಲ್ಪವನ್ನು ಅವತ್ತೇನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ನೋವಿಲ್ಲದು ನಾವೇ, ಬೇರೆ ಯಾರು ಕೂಡ ಒಂದು ಅಷ್ಟರ ಮಟ್ಟಿಗೆ ಯಾರು ಕೂಡ ಅದರಿಂದ ನೋವನ್ನು ತಿಂದವರಿಲ್ಲ. ನಾವು ಈಗ ನೋಡಿದಾದರೂ ಕೂಡ ಜನಸಂಖ್ಯೆ
ಹಿಂದೂ ರಾಷ್ಟ್ರ ಸರಿ, ನಾವು ಮೆಜಾರಿಟಿಯಲ್ಲಿ ಇದ್ದೇವೆ ಅಂತ ನಾವು ಹೇಳ್ತೇವೆ. ಆದರೆ NJP ಅದು ಆ ರೀತಿಯಾಗಿ ಕಾಣುವುದಿಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಜನಸಂಖ್ಯೆ ಇದ್ದದಕ್ಕಿಂತ ಕಮ್ಮಿ ಆಗಿದೆ ಹೊರತು ಜಾಸ್ತಿ ಆಗಲಿಲ್ಲ. ನಾವು ಅನೇಕ ಜನರಲ್ಲಿ ಹೇಳೋದು, ನಮ್ಮಲ್ಲಿ ಸಮಸ್ಯೆಗಳನ್ನು ಕೇಳಿಕೊಂಡು ಬಂದಾಗ ವಿಶೇಷವಾಗಿ ನಾವು ಮಕ್ಕಳ ಕುರಿತಾಗಿ ಹೇಳುವಾಗ ನಾವು ಯಾವತ್ತೂ ಒಂದು ಮಕ್ಕಳಿಗೆ ಹೇಳ್ತಾರೆ. ಅಂದರೆ ಅನ್ಯ ಮಕ್ಕಳದವರು ಅವರು ಅದಕ್ಕೆ ಅವರ ಈಗಿನ ಚಿಂತನೆ ನಮ್ಮದೇನು ಅಂತ ಹೇಳಿ ಮಕ್ಕಳು ಒಳ್ಳೆಯ ವಿದ್ಯೆಯನ್ನು ಪಡಿಬೇಕು, ಅವರು ಒಳ್ಳೆಯ ಬಾಳನ್ನು ಬಾಳಬೇಕು ಅಂತ ಹೇಳಿ ನಾವು ಅಷ್ಟೇ ಚಿಂತನೆಯನ್ನು ಮಾಡಿದ್ದೇವೆ. ಅವರಿಗೆ ಈಗ ಅದರ ಬಗ್ಗೆ ವಿಷಯ ಇಲ್ಲ. ಉಳಿದವರಿಗೆ ಯಾರು ಅಂತ ಹೇಳಿ ಗೊತ್ತು, ಉಳಿದವರಿಗೆ ಅದರ ಬಗ್ಗೆ ವಿಷಯ ಇಲ್ಲ. ಅವರು ಇನ್ನು 100 ವರ್ಷದಲ್ಲಿ ನಮ್ಮ ಜನಸಂಖ್ಯೆಯಲ್ಲಿ ಯಾವ ರೀತಿ ಜಾಸ್ತಿ ಮಾಡಬೇಕು, ನಮ್ಮ ಪ್ರಾಬಲ್ಯವನ್ನು ಯಾವ ರೀತಿಯಾಗಿ ನಾವು ಬೆರಿಬೇಕು ಅಂತ ಹೇಳುವಂಥದ್ರ ಚಿಂತನೆಯನ್ನು ಅವರು ಆಗಲೂ ಮಾಡಿಕೊಂಡು ಬಂದಿದ್ದಾರೆ. ಈಗ ನಾವು ಪರಿಸ್ಥಿತಿಯನ್ನು ನೋಡಿದರೆ ಅವರು ಅದರಲ್ಲಿ ಬಹುತೇಕ ಯಶಸ್ಸನ್ನು ಪಡೆದಿದ್ದಾರೆ. ಇದೇ ರೀತಿಯಾಗಿ ಮುಂದುವರೆದುಕೊಂಡು ಹೋದರೆ ನಾಳೆ ಏನಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಆದರೆ ಏನು ಅಂತ ಹೇಳಿದರೆ ನಮಗೆ ಸನಾತನ ಧರ್ಮ ಹೇಳುವಂಥದ್ದು ಯಾವತ್ತೂ ಕೂಡ ರಕ್ಷಿಸುವುದಿಲ್ಲ ಅಂತ ಹೇಳಿ ಆಗಲಿಂದಲೂ ಕೂಡ, ರಾಮಾಯಣ ಕಾಲದಿಂದಲೂ ಕೂಡ ಅಥವಾ ಮಹಾಭಾರತ ಕಾಲದಿಂದಲೂ ಕೂಡ ಪೂರ್ತಿಯಾಗಿ ನಾಶ ಆಗುವುದಿಲ್ಲ ಅಂತ ಹೇಳುವಂಥ ಒಂದೇ ಒಂದು ದೊಡ್ಡ ಧೈರ್ಯದಿಂದ ನಾವು ಏನು ಮಾಡದೆ ಕೂತ್ಕೊಂಡ್ವಿ ಅಂತೇಳಿ ಆದರೆ ನಮ್ಮ ಪರಿಸ್ಥಿತಿ ಇನ್ನೂ ಕೂಡ ಹದಗೆಡುತ್ತದೆ. ಅದಕ್ಕೆ ನಾವು ಜಾಗೃತರಾಗಬೇಕು. ಕೃಷ್ಣನ ಅನುಗ್ರಹ ಮುಖ್ಯವಾಗಿ ನಾವು ಯಾವುದು ಹೇಳೋದು, ಮಕ್ಕಳಿಗೆ ದೇವಸ್ಥಾನಗಳಿಗೆ ಬರಲಿಕ್ಕೆ ಇಷ್ಟ ಇಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವರು ಅದರಲ್ಲಿ ಭಾಗವಹಿಸುವುದಿಲ್ಲ, ಭಜನಾ ಕಾರ್ಯಕ್ರಮದಲ್ಲಿ ಅವರು ಬರುವುದಿಲ್ಲ. ಎಲ್ಲರಿಗೂ ಕೂಡ ಅವರದ್ದೇ ಆದಂತಹ ಶಾಲಾ ಪಠ್ಯ ಕ್ರಮಗಳು, ಹೋಮ್ವರ್ಕ್ಗಳು ಅದೇ ಜಾಸ್ತಿ ಆದಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ. ಆದರೆ ಅವರು ಈಗ ಬರದೇ ಹೋದರೆ ಮುಂದೆ ಆ ಪೀಳಿಗೆ ನಿಂತು ಹೋಗ್ತದೆ. ಒಂದಷ್ಟು ಜನ ಯಾರೋ ಒಂದು ಗುಂಪು, ಒಂದು 25 ಜನ 30 ಜನ ಭಜನೆ ಮಾಡುವವರು ಈಗಾಗಲೇ ನಾವು ಮಾಡ್ತೇವೆ. ಭಜನಾ ಕಾರ್ಯಕ್ರಮಗಳಿಗೆ ಬರುವವರೇನು ಕೂಡ 50 ಯಾರೂ ಇಲ್ಲ. ಎಲ್ಲರೂ ಕೂಡ 60-70 ವರ್ಷ ದಾಟಿದವರೇ, 50 ವರ್ಷ 60 ವರ್ಷ ದಾಟಿದವರೇ ಎಲ್ಲರೂ. ಅವರು ಮಾಡೋ ತಪ್ಪು ಅಂತ ಹೇಳಿಲ್ಲ, ನಾವು ನಮ್ಮ ಮಕ್ಕಳನ್ನು ಅದಕ್ಕೆ ಪ್ರೇರಣೆ ಮಾಡ್ತಾ ಇಲ್ಲ. ಅದರಿಂದ ನಮ್ಮ ಸಂಸ್ಕೃತಿ ಮುಂದುವರಿಬೇಕು. ಏನು ಅಖಂಡ ಭಾರತ ಸಂಕಲ್ಪ ನಮ್ಮ ಒಂದು ಕನಸು ಅದು ಈಡೇರಬೇಕು ಅಂತ ಹೇಳಿದರೆ ನಾವು ಮತ್ತೆ ತುಂಬ ಪ್ರಯತ್ನವನ್ನು ಮಾಡಬೇಕು. ವಿಶೇಷವಾಗಿ ನಮ್ಮ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಅದನ್ನು ನಾವು ಬೆಳೆಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ನಾವು ಈ ಒಂದು ಚಿಂತನೆಗೆ ಒಳಪಟ್ಟಿದ್ದೇವೆ, ಅದು ನಮ್ಮ ಸೌಭಾಗ್ಯ. ನಮ್ಮ ಮಕ್ಕಳಿಗೂ ಕೂಡ ಮಕ್ಕಳು ಅದರಿಂದ ವಂಚಿತರಾಗದಂತೆ ನಾವು ಆ ನಿಟ್ಟಿನಲ್ಲಿಯೂ ಕೂಡ ನಮ್ಮ ಸಂಸ್ಥೆಗಳೆಲ್ಲವೂ ಕೂಡ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಭಾವನೆ. ಏನು ಅಖಂಡ ಭಾರತ ದಿನದ ಒಂದು ಸಂಕಲ್ಪ ದಿವಸ ಉಂಟು, ಅದು ಯಶಸ್ವಿಯಾಗಲಿ, ಜನರಲ್ಲಿ ವಿಶೇಷವಾದಂತಹ ಒಂದು ಜಾಗೃತಿ ಇದರಿಂದ ಮೂಡಲಿ ಅಂತ ಹೇಳ್ತಾ, ಕೃಷ್ಣನ ನರಸಿಂಹದೇವರ ವಿಶೇಷವಾದಂತಹ ಅನುಗ್ರಹ ಈ ಒಂದು ಸಂಕಲ್ಪಕ್ಕೆ ಅಥವಾ ಈ ಒಂದು ಸಂಘಟನೆಗೆ ಅಥವಾ ಈ ಒಂದು ಕಾರ್ಯಕ್ಕೆ ಬೇಕಾಗಿದೆ. ನರಸಿಂಹ ಅಂದರೆ ಭಗವಂತನಲ್ಲಿ ದಶಾವತಾರಗಳಲ್ಲಿ ಪ್ರಸಿದ್ಧವಾಗಿ ನಾರಾಯಣ ದೇವರ ಅವತಾರವನ್ನು ಹೇಳುವ ದಶಾವತಾರಗಳು. ಅದರಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ. ಆದರೂ ಕೂಡ ನಮ್ಮ ಕಾರ್ಯದ ಸಾಧನೆಗೆ ಬೇಕಾಗುವಂತೆ ನಾವು ಆ ದೇವರನ್ನು ಉಪಾಸಿಸಬೇಕು ಅಂತ ಹೇಳಿ ಶಾಸ್ತ್ರಗಳು ತಿಳಿಸಿಕೊಡ್ತದೆ. ನಮಗೆ ವಿದ್ಯೆ ಜಾಸ್ತಿ ಬೇಕು ಅಂತ ಹೇಳಿದರೆ ವೇದವ್ಯಾಸ ದೇವರನ್ನು, ಹೈಗ್ರೀವ ದೇವರನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ದುಷ್ಟರ ಮರ್ದನ, ನಮ್ಮ ರಕ್ಷಣೆ, ಅದಕ್ಕೆ ವಿಶೇಷವಾಗಿ ನರಸಿಂಹ ರೂಪದ ಭಗವಂತನ ಚಿಂತನೆ ಅವಶ್ಯವಾಗಿ ಆಗಬೇಕು. ಆ ನರಸಿಂಹದೇವರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ವಿಶ್ವ ಹಿಂದೂ ಪರಿಷತ್ ಭಜನಗಳ ಹಿಂದೂ ಜಾಗರಣಾ ವೇದಿಕೆ ಏನು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇದನ್ನೆಲ್ಲವನ್ನು ಕೂಡ ಇಷ್ಟು ಸೊಗಸಾಗಿ, ಇಷ್ಟು ತಡಾಗಿದೆ, ಆದರೂ ಕೂಡ ಇಷ್ಟು ಸೊಗಸಾಗಿ ಅದನ್ನು ಶ್ರದ್ಧೆಯಿಂದ ನಡೆಸಿಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ನಿಮ್ಮ ಆ ಒಂದು ಪರಿಷತ್ತಿನ ಸಂಘಟನೆಗಳ ಸದಸ್ಯರೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ವಿಠ್ಠಲ ದೇವರು, ಅದೇ ರೀತಿಯಾಗಿ ಕೃಷ್ಣ ಮುಖ್ಯ ಪ್ರಾಣದೇವರು, ವಿಶೇಷವಾಗಿ ನರಸಿಂಹದೇವರ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ. ಇದು ಹೆಚ್ಚಿನ ಯಶಸ್ಸನ್ನು ಪಡೆಯಲಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಗಳು ಇದರಲ್ಲಿ ಭಾಗವಹಿಸುವಂತಾಗಿ ಇದು ನೆರವೇರಬೇಕು. 79 ವರ್ಷಗಳಾಯಿತು. ಕೊನೆಯ ಪಕ್ಷ ಇನ್ನೊಂದು ಹಲವು ವರ್ಷಗಳಲ್ಲಿ ಇದು ಕಾರ್ಯಕ್ರಮಕ್ಕೆ ಬರುವಂತಾಗಲಿ. ಅದಕ್ಕೆ ಬೇಕಾದಂಥ ಎಲ್ಲ ವಾತಾವರಣಗಳು ಭಗವದ್ ಅನುಗ್ರಹದಿಂದ ಅದು ನಿರ್ಮಾಣವಾಗಲಿ ಅಂತ ಹೇಳಿ ನಾವು ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳ ಚರಣಾರವಿಂದ
ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹೋದರ ಕಾರ್ಯಕರ್ತ ಬಂಧುಗಳೇ, ಮುಂಭಾಗದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ಮಾತಾ ಭಗಿನಿಯರೇ, ಆತ್ಮೀಯ ಕಾರ್ಯಕರ್ತ ಸಹೋದರ ಬಂಧುಗಳೇ, ಈಗಾಗಲೇ ಪೂಜ್ಯರು ಆಶೀರ್ವಚನವನ್ನ ಇವತ್ತಿನ ಕಾರ್ಯಕ್ರಮದ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಸಂದೇಶವನ್ನು ನಮಗೆಲ್ಲರಿಗೂ ನೀಡಿದ್ದಾರೆ. ವಿಜ್ಞಾನವೂ ಸಹ ಈ ಕಾರ್ಯಕ್ರಮದ ಒಂದು ಬಿಂದುಗಳನ್ನು ನಮಗೆ ನೀಡಿದ್ದಾರೆ. ಈ ಕಾರ್ಯಕ್ರಮ 79 ವರ್ಷಗಳಿಂದ ಸ್ವತಂತ್ರ ಬಂದಿದೆ ನೆನಪನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಯಾಕೆ ನಮಗಿದೆ? 79 ವರ್ಷಗಳ ಹಿಂದೆ ಸ್ವತಂತ್ರ ಬಂತು ಅನ್ನೋ ನೆನಪನ್ನು ನಮ್ಮ ದೇಶದಲ್ಲಿ ನಾವು ಮಾಡಿಕೊಳ್ಬೇಕಾದಂಥ ಸ್ಥಿತಿ ಯಾವ ಕಾರಣಕ್ಕೋಸ್ಕರ ಇವತ್ತು ಬಂದಿದೆ ಅಂತ ಕೇಳಿದರೆ, ಆಗಾಗ ವಿಸ್ಮೃತಿ ಬರುತ್ತೆ. ವಿಸ್ಮೃತಿ ಯಾವ ವಿಸ್ಮೃತಿ ಅಂತ ಕೇಳಿದರೆ, ನಾನು ಯಾರು, ನನ್ನ ಧರ್ಮ ಯಾವುದು, ನನ್ನ ಸಂಸ್ಕೃತಿ ಯಾವುದು, ನನ್ನ ಪರಂಪರೆ ಯಾವುದು, ನಾನು ಯಾರ ಪೂರ್ವಜ, ನನ್ನ ಧರ್ಮ ಎಷ್ಟು ಶ್ರೇಷ್ಠವಾದದ್ದು ಅನ್ನೋದು ಆಗಾಗ ಬರ್ತೋದು. ಆ ವಿಸ್ಮೃತಿ ಕಾರಣಕ್ಕೋಸ್ಕರ ನಮಗೆ ಸಮಸ್ಯೆಗಳು ಬರ್ತಾರೆ. ಯಾವ ದೇಶ ಜಗತ್ತಿನ ಜನರಿಗೆ ಕಲ್ಯಾಣವನ್ನು ಬಯಸಿದ್ದು, ಯಾವ ದೇಶ ಜಗತ್ತಿನ ಜನರಿಗೆ ABC ಕರೆದಿತ್ತು, ಓ ಅಜ್ಞಾನಿಗಳೇ, ಓ ಅವಿವೇಕಿಗಳೇ, ಅಂಧಕಾರದಲ್ಲಿ ಬದುಕಬೇಡಿ, ಬನ್ನಿ ಭಾರತಕ್ಕೆ, ಇಲ್ಲಿರ್ತಕ್ಕಂಥ ಕಲೆಯನ್ನ, ಇಲ್ಲಿರುವ ವಾಸ್ತುಶಿಲ್ಪವನ್ನ, ಇಲ್ಲಿರ್ತಕ್ಕಂಥ ಜೀವನ ಮೌಲ್ಯಗಳನ್ನ, ಇಲ್ಲಿರ್ತಕ್ಕಂಥ ನಮ್ಮ ಋಷಿ ಮುನಿಗಳ ತತ್ವಗಳನ್ನು ತಿಳಿದು ನೀವು ಮನುಷ್ಯರಾಗಿ ಅಂತ ಸಾವಿರಾರು ವರ್ಷಗಳ ಕಾಲ ಭಾರತ ಜಗತ್ತಿಗೆ ಜಗದ್ಗುರುವಾಗಿ ಮಾರ್ಗದರ್ಶನ ನೀಡಿತು. ಯಾವಾಗ ಇಲ್ಲಿನ ಸಂತ ಶಕ್ತಿ ಈ ಸಮಾಜಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇತ್ತು, ಯಾವಾಗ ಸಂತ ಶಕ್ತಿ ಇಡೀ ಸಮಾಜವನ್ನ ಹಿಂದೆ ನಿಂತು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು, ಅಲ್ಲಿಯವರೆಗೆ ಭಾರತ ಜಗತ್ತಿನಲ್ಲಿ ತಲೆ ಎತ್ತಿ ನಿಂತಿದೆ. ಯಾವಾಗ ನಮ್ಮಲ್ಲಿ ಸ್ವಜನ ಪಕ್ಷಪಾತ, ಸ್ವಾರ್ಥಗಳು ಶುರುವಾದವು, ಆವಾಗ ನಮ್ಮ ಅವನತಿಯೂ ಆರಂಭ ಆಯಿತು. ಆ ಅವನತಿ ಯಾವಾಗ ಆರಂಭ ಆಯಿತು, ಯಾವ ರೀತಿ ಆರಂಭವಾಯಿತು ಹೇಳಲಿಕ್ಕೆ ಸಾಧ್ಯ ಇದ್ದ ರೀತಿಯಲ್ಲಿ ಅವನತಿ ಆರಂಭ ಆಯಿತು. ನಾವು ಶ್ರೇಷ್ಠರು, ನಾವು ಜಗತ್ತಿಗೆ ಬೋಧನೆ ಮಾಡ್ತಕ್ಕಂಥವ್ರು ನೆನಪನ್ನು ಮಾಡ್ಕೊಳ್ತಾ ನಮ್ಮಲ್ಲಿ ಅವನತಿ ಆಗಬೇಕು. ಮತ್ತೊಮ್ಮೆ ಉಳಿಸ್ಕೊಂಡಿರ್ತಕ್ಕಂಥ, ಗಳಿಸ್ಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಮತ್ತೊಮ್ಮೆ ಕಳ್ಕೊಳ್ಳಬಾರದು ಅನ್ನೋ ಕಾರಣಕ್ಕೋಸ್ಕರ ಕಳೆದ 35 ವರ್ಷಗಳಿಂದ ಹಿಂದೂ ಜಾಗರಣ ವೇದಿಕೆ ಇಡೀ ರಾಜ್ಯಾದ್ಯಂತ ಈ ಅಖಂಡ ಭಾರತ ಸಂಕಲ್ಪ ದಿನ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಉಡುಪಿ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಂತೋಷ ಆಗೋದು ಅಂತ ಕೇಳಿದ್ರೆ, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ, ಹಿಂದೂ ಜಾಗರಣ ಎರಡೂ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಅಖಂಡ ಭಾರತ ಸಂಕಲ್ಪ ದಿನ ಈ ವರ್ಷ ರಾಜ್ಯಾದ್ಯಂತ ನಡೀತಾ ಇದೆ. ಅಂದ್ರೆ ಹಿಂದೂವನ್ನ ಯಾವುದೇ ಕಾರಣಕ್ಕೂ ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲ ಒಂದೇ ಅನ್ನತಕ್ಕಂಥ ಸಂದೇಶವನ್ನ ಈ ಅಖಂಡ ಭಾರತ ಮುಖಾಂತರ ನಮ್ಮ ಸಂಘಟನೆಗಳು ಸಮಾಜಕ್ಕೆ ನೀಡ್ತಾ ಇದೆ. ಆಗಲೇ ಯಾವ ದೇಶ ಅಖಂಡವಾಗಿದ್ದಂಥ ದೇಶ, ಇವತ್ತಿನ ನಾವು ಯಾವ ರಾಮಾಯಣದಲ್ಲಿ ಜಾಂಬುವಂತರ ನೆನಪನ್ನು ಮಾಡಿಕೊಳ್ತೀವಿ, ಆ ಜಾಂಬುವಂತ ಕರ್ನಾಟಕದವನಲ್ಲ, ಇವತ್ತಿನ ಬಲೂಚಿಸ್ತಾನದಲ್ಲಿ ಹುಟ್ಟಿ ಬೆಳೆದಂಥ ಜಾಂಬುವಂತ ಅವನು ಭಾರತದ ಒಂದು ಭಾಗ. ಯಾವ ಮಹಾಭಾರತದಲ್ಲಿ ಗಾಂಧಾರಿ ಹೆಸರನ್ನು ಕೇಳ್ತೀವಿ, ಆ ಗಾಂಧಾರಿಯ ದೇಶ ಗಾಂಧಾರ. ಲವ ಹುಟ್ಟಿದಂಥ ದೇಶ ಲಾಹೋರ್. ಲವನಿಂದ ನಿರ್ಮಿತವಾಗಿರ್ತಕ್ಕಂಥ, ಲವ ಹುಟ್ಟದಲ್ಲ, ಲವನಿಂದ ನಿರ್ಮಿತವಾಗಿರ್ತಕ್ಕಂಥ ದೇಶ ಲಾಹೋರ್ ದೇಶ. ಹೀಗೆ ಜಗತ್ತಿನ ಬಲೂಚಿಸ್ತಾನ, ಜಗತ್ತಿನ ಇಂಗುಲಾಚಿ ದೇವಿಯ ದೇವಸ್ಥಾನ ಇರ್ತಕ್ಕಂಥ ದೇಶ, ಬುದ್ಧನ ಸಂದೇಶಗಳನ್ನ ನೀಡಿದಂಥ
ನೇತೃತ್ವವನ್ನು ಕೊಡ್ಲಿಕ್ಕೆ ನಮಗೂ ಬರುತ್ತೆ ಅಂತ ಹೇಳಿದಂತ ಲೋಹ ಪುರುಷ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ರು, ದೇಶ ತುಂಡಾದ ದೇಶದ ಮೊದಲ ಗೃಹ ಮಂತ್ರಿಗಳು, ಉಪ ಪ್ರಧಾನಮಂತ್ರಿಗಳು ಸರ್ದಾರ್ ಪಟೇಲ್ ರಾಜು. ಇನ್ನ ಗಾಂಧೀಜಿಯವರು ಹೇಳಿದ್ರು ಮುಂಬೈನಲ್ಲಿ, ಈ ದೇಶ ಭಾರತ ದೇಶವನ್ನು ಮನುಷ್ಯರು ಸೃಷ್ಟಿ ಮಾಡಿಲ್ಲ, ಇದು ಭಗವಂತನಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೇವಾನು ದೇವತೆಗಳು ಈ ದೇಶವನ್ನು ಜನ್ಮವೆತ್ತಿದ್ದಾರೆ, ಈ ದೇಶವನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಯಾವತ್ತೂ ಮನುಷ್ಯ ಮಾತ್ರನಿಂದ ಈ ದೇಶ ತುಂಡರಿಸಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ದೇಶ ತುಂಡರಿಸಬೇಕು ಅಂತ ಆದ್ರೆ ಮೊದಲು ನನ್ನನ್ನು ತುಂಡರಿಸಿ ದೇಶ ತುಂಡರಿಸಲಿಕ್ಕೆ ಬಿಡಲ್ಲ ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು. ಆದ್ರೆ ತುಂಡಾದ ದೇಶದ 6 ತಿಂಗಳ ಗಾಂಧೀಜಿ ಬದುಕಿದ್ರು. ಕಣ್ಮುಂದೆ ತುಂಡಾದ್ರು ತುಷ್ಟೀಕರಣದ ನೀತಿ ಕೇಳಿದಂತ ಗಾಂಧೀಜಿಯವರು ಏನೂ ಮಾಡಲಿಕ್ಕಾಗಲೇ ಇಲ್ಲ. ಬಾಬು ರಾಜೇಂದ್ರ ಪ್ರಸಾದ್ ಜೈಲಿನಲ್ಲಿ ಇದ್ರು 1946-45 ಇಸ್ವಿಯಲ್ಲಿ. ಡಿವೈಡೆಡ್ ಇಂಡಿಯಾ, ವಿಭಜಿತ ಭಾರತ ಅಂತ ಒಂದು ಪುಸ್ತಕ ಬರೆದರು ಜೈಲಿನಲ್ಲಿ. ಆ ಬರೆದಂತ ಪುಸ್ತಕದ ಪ್ರಿಂಟ್ ಹೋಗಿ ಇಂಗೂ ಸಹ ಆಗಿರಲಿಲ್ಲ, ಅಷ್ಟು ಬೇಗ ತುಂಡಾಯಿತು. ತುಂಡಾದ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಬಾಬು ರಾಜೇಂದ್ರ ಪ್ರಸಾದ್. ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶ ತುಂಡಾಗಲಿಕ್ಕೆ ಸಾಧ್ಯ ಇಲ್ಲ, ಅದೊಂದು ತಿರುಗನ ಕನಸು ಅಂತ ಹೇಳಿದ್ರು. ಆದರೆ ತುಂಡಾದ ದೇಶದ ಅವರು ಅಂಬೇಡ್ಕರ್ ಅವರು ಸಹಿಸಿಕೊಳ್ಬೇಕಾಯ್ತು. ಯಾವ ಮಾತನ್ನ ಅಂಬೇಡ್ಕರ್ ಅವರು ಹೇಳಿದ ಮಾತನ್ನ ಕೇಳಲಿಲ್ಲ. ಹಾಗಾಗಿ ಇವತ್ತು ನಾವು ಅವರನ್ನು ಮುಗಿಸಬೇಕಾಗಿದೆ. ಪ್ರಾಯಶಃ ಅವತ್ತೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾನ್ವಿತ ಗೌರವಾನ್ವಿತ ವ್ಯಕ್ತಿಯ ಮಾತನ್ನ 1947ನೇ ಇಸ್ವಿಯಲ್ಲಿ ನೆಹರು, ಗಾಂಧಿ, ಪಟೇಲ್ ಏನಾದರೂ ನಡ್ಕೊಂಡಿದ್ರೆ, ಹೇಳಿದ್ರೆ ಪ್ರಾಯಶಃ ಅಖಂಡ ಭಾರತ ಸಂಕಲ್ಪ ದಿನ ಮಾಡೋ ಅವಶ್ಯಕತೆ ಬರ್ತಿರ್ಲಿಲ್ಲ. ಅಖಂಡ ಭಾರತ ಸಂಕಲ್ಪ ದಿನ ಬರ್ತಿರ್ಲಿಲ್ಲ. ಅಂಬೇಡ್ಕರ್ ಅವರ 13 ಸಂಪುಟ ಪುಸ್ತಕ ಬರೆದಿದ್ದಾರೆ. 13 ಸಂಪುಟಗಳ ಪುಸ್ತಕ ಇದೆ. ಅದನ್ನು 6 ಮತ್ತು 7ನೇ ಪುಸ್ತಕದಲ್ಲಿ ಸಂಪುಟದಲ್ಲಿ ಬರೆದಿದ್ದಾರೆ ವಿಸ್ತೃತವಾಗಿ. ನೋಡಿ, ಭಾರತವನ್ನು ವಿಭಜನೆ ಮಾಡಲೇಬೇಕು ಅಂತಾದ್ರೆ ನನ್ನ ವಿರೋಧ ಇದೆ. ಆಗ ರಾಜಕೀಯ ದೃಷ್ಟಿಯಿಂದ ನೀವು ಮಾಡಲೇಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅನಿಸಿದ್ರೆ ಒಂದ್ಸಾರಿ ಪರ್ಮನೆಂಟ್ ಆಗಿ ನಾವು ಸೆಟ್ಲ್ಮೆಂಟ್ ಮಾಡ್ಕೊಂಡ್ಬಿಡೋಣ. ಯಾವ ಸೆಟ್ಲ್ಮೆಂಟು? ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತದಲ್ಲಿ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳನ್ನು ಭಾರತಕ್ಕೆ ಕಳಿಸಿ, ಭಾರತದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಕಳಿಸಿ ಅವರು ಒಂದು ದೇಶ ಕೊಡ್ತಾ ಇದ್ದೀವಲ್ಲ, ಶಾಶ್ವತವಾಗಿ ಸಮಸ್ಯೆ ಬಗೆಹರಿದೋಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣ್ಯಾತ್ಮ ಹೇಳಿದ್ರು. ಅವತ್ತೇನಾದ್ರೂ ಆ ಮಾತನ್ನ ಕೇಳಿದ್ರು ನಮ್ಮ ದೇಶದ ನಾಯಕರುಗಳು, ಇವತ್ತು ಈ ದೇಶದಲ್ಲಿ ಇಷ್ಟೊಂದು ಸಮಸ್ಯೆಗಳು ಉದ್ಭವವೇ ಆಗ್ತಿರ್ಲಿಲ್ವಲ್ಲ. ಡೊಂಗಿ ಸೆಕ್ಯುಲರ್ ಜಾತ್ಯತೀತವಾದದ ಸುಳಿಗೆ ಸಿಕ್ಕಂತ ಅಂತ ಅಂದಿನ ದಿನದ ರಾಜಕಾರಣಿಗಳು ಆ ಯಾವ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡಲಿಲ್ಲ. ಭಾರತವನ್ನು ತುಂಡು ಮಾಡೋ ಕೆಲಸ ಮಾಡಿದ್ರು. ಇಲ್ಲಿರೋ ಹಿಂದೂಗಳು ಇಲ್ಲೇ ಉಳ್ಕೊಂಡ್ರು. ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಭಾರತಕ್ಕೆ ಕಳಿಸ್ಕೊಂಡ್ರು. ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಕಳಿಸುವಂತ ಪ್ರಯತ್ನವೇ ಮಾಡಲಿಲ್ಲ. ಆ 47ನೇ ಇಸ್ವಿ ಆಗಸ್ಟ್ 14ರ ಮಧ್ಯರಾತ್ರಿ 12 ಗಂಟೆಗೆ 1818ನೇ ಇಸ್ವಿಯಿಂದ 1947ನೇ ಇಸ್ವಿವರೆಗೆ 130 ವರ್ಷಗಳ ಕಾಲ ಯೂನಿಯನ್ ಜಾಕ್ ಧ್ವಜ ಡೆಲ್ಲಿಯ ಕೆಂಪು ಕೋಟೆ ಮೇಲೆ ಹಾರಾಡಿತ್ತು. 130 ವರ್ಷಗಳ ಕಾಲ. 12 ಗಂಟೆಗೆ ಸ್ವತಂತ್ರ ಬಂತು ಅನ್ನೋ ಸಮಯದಲ್ಲಿ ಆ ಯೂನಿಯನ್ ಜಾಕ್ ಧ್ವಜ ಕೆಳಗಡೆ ಇತ್ತು, ಭಾರತದ ಧ್ವಜ, ತ್ರಿವರ್ಣ ಧ್ವಜ ಮೇಲೆ ಇತ್ತು. ಅಂದು ಕಾವ್ಯಮಯವಾಗಿ ನೆಹರು ಅವರು ಮಾತಾಡಿದ್ರು. ಇಡೀ ದೇಶದ ಜನರು ಮಲಗಿರಬೇಕಾದಂತ ಸಮಯದಲ್ಲಿ ನೆಹರು ಕೆಂಪು ಕೋಟೆ ಮೇಲೆ ನಿಂತು ಭಾಷಣವನ್ನ ಮಾಡಿದ್ರು. ನೇಷನ್ ಇನ್ ದ ಮೇಕಿಂಗ್, ಹೊಸ ರಾಷ್ಟ್ರವನ್ನ ಕಟ್ಟೋಣ ಅನ್ನೋ ಮಾತನಾಡಿದ್ರು. ಈ ರಾಷ್ಟ್ರವನ್ನು ಯಾರು ಕಟ್ಟಬೇಕಾಗಿರಲಿಲ್ಲ. ಸಾವಿರಾರು ವರ್ಷಗಳಿಂದ ಇಲ್ಲೊಂದು ರಾಷ್ಟ್ರ ಇತ್ತು, ಇಲ್ಲೊಂದು ಜನಾಂಗ ಇತ್ತು, ಇಲ್ಲೊಂದು ಸಂಸ್ಕೃತಿ ಇತ್ತು, ಇಲ್ಲೊಂದು ನಾಡು ನುಡಿಗಳಿತ್ತು, ಎಲ್ಲವೂ ಇತ್ತು. ಆದ್ರೆ ಸ್ವತಂತ್ರವನ್ನು ಕಳ್ಕೊಂಡಿದ್ದು, ಆ ಸ್ವತಂತ್ರವನ್ನು ಗಳಿಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ನೆಹರು ಹೊಸ ರಾಷ್ಟ್ರವನ್ನು ಕಟ್ಟೋಣ ಅಂತ ಕಾವ್ಯಮಯವಾಗಿ ಮಾತಾಡ್ತಾ ಹೇಳಿದ್ರು. ಒಂದು ಕಡೆ ದಿಲ್ಲಿಯ ಕೆಂಪು ಕೋಟೆಯ ಮೇಲೆ ಸಂತೋಷದ ಮಾತುಗಳನ್ನಾಡ್ತಾ ನೆಹರು ಕಾಲ ಕಳೀತಾ ಇರಬೇಕಾದ್ರೆ, ಅದೇ ದಿವಸ ಇನ್ನೊಂದು ಕಡೆಯ ಕರ್ಮಕಾಂಡವನ್ನ ಈ ಜಗತ್ತಿನ ಇತಿಹಾಸದಲ್ಲಿ ಯಾರು ಮರೀಲಿಕ್ಕೆ ಸಾಧ್ಯ ಇಲ್ವಲ್ಲ. ನಡೆದ ಘಟನೆ ಏನು? ಅವತ್ತು ಯಾವ ಮೊಹಮ್ಮದ್ ಅಲಿ ಜಿನ್ನಾ ಅವರು ಭಾರತದಲ್ಲಿದ್ದಂಥ ಅಷ್ಟು ವರ್ಷಗಳ ಕಾಲ ಪಾಕಿಸ್ತಾನದ ಲಾಹೋರ್ನಲ್ಲಿ ಮನೆ ಇದ್ದು, ಅದೊಂದು ಶೆಟ್ರು ಮನೆ. ಆ ಶೆಟ್ರು ಮನೆಗೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದಾಗೆಲ್ಲ, ಲಾಹೋರ್ ಹೋದಾಗೆಲ್ಲ ಆ ಶೆಟ್ರು ಮನೆಯಲ್ಲಿ ಜಿನ್ನಾ ಅವರಿಗೆ ವ್ಯವಸ್ಥೆ
ಓಡಿಸಿದ್ರು. ಯಾರು ಹೇಳೋರು ಕೇಳೋರು ಹಿಂದೆ ಮನೆಯಿಂದ ಹೋಗಿ ರಾತ್ರೋರಾತ್ರಿ ಓಡಿಸಿದ್ರು. ಯಾವ ಮನೆಯ ಅನ್ನವನ್ನು ತಿನ್ನಂತ ವ್ಯಕ್ತಿ ಮೊಟ್ಟ ಮೊದಲನೇ ಬಾರಿಗೆ ಆ ಮನೆಗೆ ದ್ರೋಹ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇದು ನಾನು ಹೇಳ್ತಾ ಇಲ್ಲ, ಭಾರತ ವಿಭಜನೆಯ ಪುಸ್ತಕದಲ್ಲಿ ಸಾಲು ಸಾಲು ಸರಮಾಲೆಯಾಗಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಒಂದು ಕಡೆ ನೆಹರು ತನ್ನ ಮನೆಯನ್ನ ದೋಗುತ್ತಾಗಿರತಕ್ಕಂಥ ಬಂಗಲೆಯನ್ನ ಲಾಹೋರ್ನಲ್ಲಿ ವಶಪಡಿಸಿಕೊಂಡ್ರೆ ಕಾಮೋಕಿಯನ್ನ ಟ್ರೈನ್ ಹೊರಡುತ್ತೆ. ಲಾಹೋರ್ನಲ್ಲಿ ಕಾಮೋಕಿಯಿಂದ ಟ್ರೈನ್ ಹೊರಡುತ್ತೆ. ಆ ಕಾಮೋಕಿಯನ್ನ ಟ್ರೈನ್ನಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಭಾರತಕ್ಕೆ ಹೋಗ್ಬೇಕು ಅಂತ ಆದೇಶವನ್ನ ಹೊರಡಿಸಿದ್ರು. ಹೊರಡಬೇಕು ಅಂತ ಹೋಗ್ಲಿಕ್ಕೆ ವಾಹನ ಇಲ್ಲ, ದಟ್ಟ ಕೆಳವೆಯನ್ನು ದಾಟಲಿಕ್ಕಾಗಲ್ಲ, ಹಿಮಾಲಯ ಪರ್ವತ ಶ್ರೇಣಿಯನ್ನ, ನದಿಯನ್ನ ದಾಟಲಿಕ್ಕೆ ಆಗೋದಿಲ್ಲ, ಸಿಂಧು ನದಿಯನ್ನ ದಾಟಲಿಕ್ಕೆ ಆಗಲ್ಲ. ಬರ್ಲಿಕ್ಕಿದ್ದಂತ ಒಂದೇ ಒಂದು ಟ್ರೈನು ಕಾಮೋಕಿ ಟ್ರೈನ್. ಆ ಟ್ರೈನ್ ಹತ್ತಬೇಕು. ಆ ಟ್ರೈನ್ ಹತ್ತಿ ವಾಪಸ್ ಹೊರಡ್ಬೇಕಾದ್ರೆ ಎಲ್ಲರೂ ನಾವು ಭಾರತಕ್ಕೆ ಹೋಗ್ತೀವಿ, ನಮ್ಮ ಮೂಲ ನಮ್ಮ ಪ್ರದೇಶಕ್ಕೆ ಹೋಗ್ತೀವಿ, ನಮ್ಮ ತಾಯ್ನಾಡಿಗೆ ಹೋಗ್ತೀವಿ ಅಂತ ಅನ್ನೋ ಟ್ರೈನ್ ಹತ್ತಿದ್ರು. ಟ್ರೈನ್ ಹತ್ತಿ ಸ್ವಲ್ಪ ಟ್ರೈನ್ ಮುಂದಕ್ಕೆ ಬರ್ತಿದ್ದಂಗೆ ಟ್ರೈನ್ ನಿಲ್ಲಿಸ್ಲಿಕ್ಕೆ ಶುರು ಮಾಡಿದ್ರು. ಆ ಕಾಮೋಕಿ ಟ್ರೈನ್ ನಿಲ್ಲಿಸಿದಂತ ನಡೆದದ್ದೇನು, ನೂರಾರು ಜನ ಆಕ್ರಮಣಕಾರಿಗಳು ಎರಡು ಕೈಗಳು ತಲವಾರು ಇಟ್ಕೊಂಡು ಬಂದ್ರು. ಹೇಗೆ ನಮ್ಮ ತಾಯಿಗಳು ಮನೆಯಲ್ಲಿ ತರಕಾರಿ ಕಟ್ಟಬೇಕಾದ್ರೂ ಒಂದು ಮಾನವೀಯತೆಯಿಂದ ಕಟ್ ಮಾಡ್ತಾರೆ. ತರಕಾರಿ ನಮ್ಮ ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನೀಟಾಗಿ ಕಟ್ ಮಾಡ್ತಾರೆ. ಎಲ್ಲೂ ಮನಸ್ಸಿಗೆ ಹಿಂಸೆ ಆಗ್ದಂಗೆ ಚೆನ್ನಾಗಿ ಹಾಕ್ಬೇಕು, ಅದು ಕಟ್ಬೇಕಾದ್ರೆ ವಿಧಾನದಲ್ಲಿ ಕಟ್ ಮಾಡ್ತಾರೆ. ಬರಬರವಾಗಿ ಸಿಕ್ತವ್ರನ್ನ ಟ್ರೈನಲ್ಲಿ ಎಲ್ಲರನ್ನೂ ಕುಂತಾ ಹೋಗ್ತಾರೆ. ಎಷ್ಟು ಮಟ್ಟಿಗೆ ಗೊತ್ತಾರೆ ಇತಿಹಾಸಕಾರ ಒಬ್ಬ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಮಕ್ಳು ಸಿಕ್ಕಿದ್ರೆ ಕಲ್ಲಲ್ಲಿ ಹೆಣ್ಣನ್ನು ಓಡಾಕಿದ ರೀತಿಯಲ್ಲಿ ಆ ಓಡನ್ನು ಹಾಕಿ ಆ ಮಗುವನ್ನ ಮೇಲೆ ಎಷ್ಟು ಕತ್ತಿಯಿಂದ ಕತ್ತರಿಸ್ತಾ ಹೋಗ್ತಾರೆ. ಇಟ್ಟು ಬರಬರವಾಗಿರ್ತಕ್ಕಂಥ ಒಂದೇ ಒಂದು ವ್ಯಕ್ತಿಯ ಶವವು, ಒಂದೇ ಒಂದು ವ್ಯಕ್ತಿಯ ಜೀವಂತವಾಗಿ ಹಾಗೂ ಭಾರತಕ್ಕೆ ಬರುವ ರೀತಿಯಲ್ಲಿ ಎಲ್ಲರನ್ನೂ ಕೊಲ್ಲುವಂತ ಕೆಲಸ ಮಾಡ್ತಾರೆ. ಇಡೀ ಟ್ರೈನು ಲಾಹೋರ್ನಿಂದ ಡೆಲ್ಲಿಗೆ ಬರಬೇಕಾದ್ರೆ ರಕ್ತದ ಹೋಗುಳಿ ಮತ್ಕೊಂಡು ಭಾರತಕ್ಕೆ ಬರುತ್ತದೆ. ಇಡೀ ರಕ್ತದ ಹೋಗುಳಿ ಆಗೋದು. ಇದು ಎರಡನೇದಾದ್ರೆ, ಮೂರನೇದು, ಯಾವ ದೇಶ ಅಖಂಡವಾಗಿರ್ತಕ್ಕಂಥ ದೇಶದಲ್ಲಿ ನಮ್ಮ ಅಣ್ಣ ತಮ್ಮಂದ ರೀತಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಸಾವಿರಾರು ಜನ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರನ್ನು ಕಳ್ಕೊಂಡ್ರು, ಮಕ್ಕಳು ತಂದೆ ತಾಯಿಯನ್ನು ಕಳ್ಕೊಂಡು ಅನಾಥರಾದ್ರು, ಗಂಡನನ್ನ ಕಳ್ಕೊಂಡಂತ ಹೆಂಡತಿಯನ್ನು ಕಳ್ಕೊಂಡಂತ ಗಂಡ, ತಂದೆ ತಾಯಿಯನ್ನು ಕಳ್ಕೊಂಡಂತ ಮಕ್ಕಳು ತಬ್ಬಲಿಗಳಾಗಿ ಬೀದಿಗಳಲ್ಲಿ ಅಲಿಬೇಕಾದ ದಯನೀಯ ಸ್ಥಿತಿ ನಿರ್ಮಾಣ ಮಾಡಿದೆ. ಇದು ಜನರ ಪರಿಸ್ಥಿತಿ ಆದ ದೇಶದ ಪರಿಸ್ಥಿತಿ. ನಮ್ಮದೇ ಆಗಿರ್ತಕ್ಕಂಥ ದೇಶದ ವಾಯುವ್ಯ ಸರಹದ್ದಿನ ಭಾಗ ಒಂದು ತುಂಡಾದ್ರೆ ಇನ್ನೊಂದು ಭಾಗವನ್ನು ಎರಡು ತುಂಡು ಮಾಡಿ ದೇಶವೇ ತುಂಡಾಗೋಯಿತು. ಯಾವ ಸ್ವತಂತ್ರ ಪಡಬೇಕಾದಾಗ ಸಂತೋಷ ಪಡಬೇಕಾಗಿರ್ತಕ್ಕಂಥ, ಆನಂದ ಪಡಬೇಕಾಗಿರ್ತಕ್ಕಂಥ, ಸುದಿನ ಕಾಣಬೇಕಾಗಿತ್ತೋ ಆ ದಿನವನ್ನು ನಮ್ಮ ದೇಶ ಜನರು ನೋಡ್ತಾ ಇಲ್ಲ. ಒಂದು ರೀತಿ ಆಗಸ್ಟ್ 14ರ ನಡುರಾತ್ರಿ ಏನು ಅಂತ ಕೇಳಿದ್ರೆ, ಸ್ವತಂತ್ರ ಬಂತು ಒಂದು ನಾಳೆ ಬೆಳಿಗ್ಗೆ ಮಕ್ಕಳಿಗೆ ಸ್ವೀಟ್ ಅನ್ನು ಹಂಚಿ ಆನಂದ ಪಡುವಂಥ ದಿನ ಒಂದು ಕಡೆ ಆದ್ರೆ ಅದರ ಸ್ವತಂತ್ರ ಸುದಿನ ಅಂತ ಹೇಳಬೇಕು, ಕರಾಳ ಮರ್ದಿನ ಅಂತ ಹೇಳಬೇಕು, ದುಃಖದ ದುರ್ದಿನ ಅಂತ ಹೇಳಬೇಕು, ಈ ದೇಶದ ದೌರ್ಭಾಗ್ಯ ಅಂತ ಹೇಳಬೇಕು, ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಬಂಧುಗಳೇ, ಯಾಕೆ ಅಖಂಡ ಭಾರತ ಸಂಕಲ್ಪ, ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಹಿಂದೂ ಜಾಗರಣ ವೇದಿಕೆ ಇಡೀ ರಾಜ್ಯಾದ್ಯಂತ ಗ್ರಾಮಗಳಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅಂತ ಕೇಳಿದ್ರೆ ನಿದ್ದೆ ಬರ್ತಾ ಇಲ್ಲ ಅಂತ ಅರ್ಥ. ಯಾವ 3 ಜನ ಕುಟಿಲ ತಂತ್ರಿಗಳು ಈ ಷಡ್ಯಂತ್ರದ ಮುಖಾಂತರ ಇಡೀ ದೇಶವನ್ನು ಮುಂದುವರಿಸುವಂತ ಕೆಲಸವನ್ನ ಮಾಡಿದ್ರು. ಒಂದು ಬ್ರಿಟಿಷ್ನರು ಮೊದಲನೇ ಬಾರಿಗೆ ದೇಶವನ್ನು ಮುಂದುವರಿಸೋದ್ರಲ್ಲಿ ಮೊದಲನೆಯ ಮಹಾಪಾತ್ರ ಯಾರಂದ್ರೆ ಬ್ರಿಟಿಷ್ನರು. ಎರಡನೇದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ಮೂರನೇದಾಗಿದ್ದದ್ದು ಮುಸ್ಲಿಂ. ಈ 3 ಜನ ನಾಟಕಧಾರಿಗಳ ಕೈಗೆ ಸಿಕ್ಕಂತ ಗಾಂಧೀಜಿಯವರು ಚರಕವನ್ನು ಇಟ್ಟುಕೊಂಡು ಅಹಿಂಸೆಯ ಮುಖಾಂತರವೇ ಗಾಂಧೀಜಿ ಸ್ವತಂತ್ರ ತರಬೇಕು ಅಂತ
ನಮಗೆ ಒಗ್ಗಟ್ಟು ಅನ್ನೋದು ಗೊತ್ತಿಲ್ಲ. ನಾವೊಂದು ಖಂಡವೇ ಅಲ್ಲ, ಭಾರತ ಒಂದು ದೇಶವೇ ಅಲ್ಲ ಅಂತ ತಿಳಿಸ್ಬಿಟ್ಟಿದ್ವಿ. ಚಾಣಕ್ಯನ ಕಾಲದಲ್ಲಿ ಚಂದ್ರಗುಪ್ತ ನಮ್ಗೆ ಹೇಳ್ಕೊಟ್ಟಿದ್ದ, ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪರಂ ದರ್ಶಿತಂ ಏನ ಅಂತ ಹೇಳಿದ್ದ. ಭಾರತ ಒಂದು ಉಪಖಂಡ ಅಲ್ಲ, ಇದು ಅಖಂಡವಾಗಿರ್ತಕ್ಕಂಥ ಭಾರತ. ಅಂತ ಸಾಮ್ರಾಜ್ಯವನ್ನು ಚಾಣಕ್ಯ ಚಂದ್ರಗುಪ್ತನ ಕಟ್ಟಬೇಕು ಅಂತ ಚಾಣಕ್ಯ ಹೇಳಿಕೊಟ್ಟಿದ್ರು. ಅಂದ್ರೆ ಭಾರತವನ್ನ ಒಂದು ಮಾಡಬೇಕು ಅಂತಕ್ಕಂಥ ಕಲ್ಪನೆ ಕ್ರಿಸ್ತಶಕ 327 ವರ್ಷಗಳ ಹಿಂದೆ ಚಾಣಕ್ಯ ಚಂದ್ರಗುಪ್ತನೇ ಕೊಟ್ಟಿದ್ದ. ಯೇಸು ಕ್ರಿಸ್ತ ಹುಟ್ಟಿದ ನಂತರ ಅಲ್ಲ, ಯೇಸು ಕ್ರಿಸ್ತ ಹುಟ್ಟಿದ ಮುಂಚೆ ಕೊಟ್ಟಿದ್ದ. ಈಗ ಇಂಥ ಭಾರತವನ್ನು ಬ್ರಿಟಿಷ್ನವರು ಬಂದ ನಂತರ ನಮಗೆ ಇದೆಲ್ಲವನ್ನೂ ಮಾಡ್ತಾ ಮಾಡ್ತಾ ಕಟ್ಟ ಕಡೆಗೆ 1835ನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ಸನಾತನವಾಗಿರ್ತಕ್ಕಂಥ ಒಂದು ಮಹರ್ಷಿ ಶಿಕ್ಷಣವನ್ನು ತೆಗೆದುಹಾಕಿ ಮೆಕಾಲೆ ಶಿಕ್ಷಣವನ್ನು ಹಾಕಿ ಆ ಮೆಕಾಲೆ ಶಿಕ್ಷಣದ ಪರಿಣಾಮ ಇವತ್ತು ನಮ್ದು ಯಾವುದೇ ಒಂದು ಎಲ್ಲೇ ಹೋದ್ರೂ ನಮಗೆ ನಮ್ಮ ಸ್ವಾಭಿಮಾನದ ಅರಿವಿಲ್ಲ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಗಳ ಪರಂಪರೆಗಳ ಅರಿವು ಇವತ್ತು ನಮ್ಗೆ ಇಲ್ಲಂಗಾಗಿದೆ. ಕಾರಣ ಯಾಕೆ ಅಂತ ಕೇಳಿದ್ರೆ, ಮೆಕಾಲೆ ಶಿಕ್ಷಣದ ಪರಿಣಾಮ ನಮ್ಮ ಸ್ವಾಭಿಮಾನ, ಸ್ವತಂತ್ರ, ಸ್ವಾಧೀನತೆಗಳ ನೆನಪನ್ನು ಮಾಡ್ಕೊಳ್ತಕ್ಕಂಥ ಶಿಕ್ಷಣ ಕೊಟ್ಟಿಲ್ಲ, ನೆನಪನ್ನು ಕೊಡುವಂಥ ಶಿಕ್ಷಣ ಕೊಟ್ಟಿಲ್ಲ. ಅಂತ ವ್ಯವಸ್ಥೆಯನ್ನು ಬ್ರಿಟಿಷ್ನವರು ಮಾಡಿದ್ರೆ ಇನ್ನೆರಡನೇದಾಗಿ ಮುಸ್ಲಿಂ ಲೀಗ್ ವ್ಯವಸ್ಥಿತವಾಗಿ ಹೇಳಿತು. ನಾವು ಡೆಲ್ಲಿಯಲ್ಲಿ ಆದಂತವರು 1526ರಲ್ಲಿ ನಮ್ಮ ವಂಶಜರಾಗಿರ್ತಕ್ಕಂಥ ಹುಮಾಯೂನ್ ಮೊದಲನೇ ಬಾರಿಗೆ ಭಾರತಕ್ಕೆ ಬಂದ. ಅವನ ಮಗ ಅಕ್ಬರ್, ಅವನ ಮಗ ಜಹಾಂಗೀರ್, ಅವನ ಮಗ ಹುಮಾಯೂನ್, ಅವನ ಮಗ ಔರಂಗಜೇಬ್, ಅವನ ಮಗ ರಾಜ ರಾಯೀರ್. ಈಗ ಎಲ್ಲರೂ ಈ ರಾಜ್ಯವನ್ನ, ಈ ದೇಶವನ್ನ ಆಳಿದ್ದಾರೆ. ಡೆಲ್ಲೀಶ್ವರವೋ ಜಗದೀಶ್ವರ. ಹಾಗಾಗಿ ನಾವು ಈ ದೇಶವನ್ನು ಆಳದಂತವರು, ನಾವು ಗುಲಾಮರಾಗಿರಬಾರ್ದು. ಹಾಗಾಗಿ ನಾವು ಈ ದೇಶವನ್ನು ಆಳಬೇಕು ಅಂತಕ್ಕಂಥ ಅಧಿಕಾರದ ದಾಹವನ್ನು ಇಟ್ಕೊಂಡಂತಹ ಮುಸ್ಲಿಂ ಲೀಗ್ 1905ನೇ ಇಸ್ವಿಯಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಬೇಕಾದ್ರೆ ಯಾವ ಉದ್ದೇಶವೂ ಇರಲಿಲ್ಲ. ಆದರೆ ಬರ್ತಾ ಕಾಂಗ್ರೆಸ್ನ ತುಷ್ಟೀಕರಣಕ್ಕೊಳಗಾದ ಮೇಲೆ ನಾವು ಪ್ರತ್ಯೇಕ ದೇಶವನ್ನು ಪಡ್ಕೊಳ್ಬೇಕು ಅಂತ ಹೊರಟಂತಹ ಮುಸ್ಲಿಂ ಲೀಗ್ ಪ್ರತ್ಯೇಕ ದೇಶವನ್ನು ಪಡ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ನಾವೇ ಈ ದೇಶವನ್ನು ಆಳ್ದವರು ಅಂತಕ್ಕಂಥ ಕೀಳರಿಮೆಯನ್ನು ನಮ್ಗುಂಟಾಗ್ತಾ ನಾವು ಗುಲಾಮರು ಅಂತಕ್ಕಂಥ ಮಾನಸಿಕತೆ ನಿರ್ಮಾಣ ಮಾಡಿದ್ರು. ಇನ್ನು ಮೂರನೇದಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1885ನೇ ಇಸ್ವಿಯಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಆರಂಭ ಮಾಡಿದ್ದು ಯಾರೋ ಒಬ್ಬ ಭಾರತೀಯ ಅಲ್ಲ. ವಿದೇಶಿಯ ಚಿಂತನೆಯನ್ನು ಇಟ್ಕೊಂಡು, ವಿದೇಶಿಯ ಗಾಳಿಯನ್ನು ಪಡ್ಕೊಂಡು, ವಿದೇಶಿಯರ ನೆರಳಿನಂತೆ ಬದುಕ್ತಕ್ಕಂಥ ಎಒ ಯೂಮ್ ಮತ್ತು ಎಡ್ವಿನ್ ಅಂತಕ್ಕಂಥ 2 ಜನ ಬ್ರಿಟಿಷರು ಅವರಿಬ್ಬರು ವ್ಯವಸ್ಥಿತವಾಗಿ ಕಾಂಗ್ರೆಸ್ ಆರಂಭ ಮಾಡಿದ್ರು. ಕಾಂಗ್ರೆಸ್ ಯಾಕೆ ಆರಂಭ ಮಾಡಿದ್ರು? ಭಾರತಕ್ಕೆ ಬರ್ತಕ್ಕಂಥ ಯುವ ಸಮೂಹದ ಪ್ರವಾಹವನ್ನು ತಡಿಬೇಕು. ಹಾಗಾಗಿ ಕಾಂಗ್ರೆಸ್ ಭಾರತದ ಸ್ವತಂತ್ರಕ್ಕೋಸ್ಕರ ಅಂತಕ್ಕಂಥ ಭ್ರಮೆಯನ್ನು ಹುಟ್ಟು ಹಾಕ್ತಾ ಆ ಬ್ರಿಟಿಷ್ನವರು ಕೊಡ್ತಕ್ಕಂಥ ವೇದಿಕೆಯನ್ನಾಗಿ ಮಾಡಬೇಕಾಗಿತ್ತು ಕಾಂಗ್ರೆಸ್. ಅದಕ್ಕೋಸ್ಕರ 1885ನೇ ಇಸ್ವಿಯಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಆರಂಭ ಮಾಡಿದ್ರು. 1919ನೇ ಇಸ್ವಿವರೆಗೆ ಆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಗೆ ಯಾರನ್ನು ಅಧ್ಯಕ್ಷರಾಗಿ ಮಾಡ್ತಿದ್ರು ಅಂತ ಕೇಳಿದ್ರೆ, ಯಾರು ಬ್ರಿಟಿಷ್ನನ್ನು ಒಪ್ಪಿಕೊಳ್ಳತಕ್ಕಂಥ ವ್ಯಕ್ತಿಗಳಿದ್ದಾರೆ, ಯಾರು ಬ್ರಿಟಿಷ್ನನ್ನ ಗುಣಗಾನ ಮಾಡುವಂಥ ವ್ಯಕ್ತಿಗಳಿದ್ದಾರೆ, ಯಾರು ಬ್ರಿಟಿಷ್ನನ್ನ ಆರಾಧನೆ ಮಾಡತಕ್ಕಂಥ ವ್ಯಕ್ತಿಗಳಿದ್ದಾರೆ, ಅಂಥವರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತಾ ಬಂದರು. ಆದರೆ ಇದನ್ನ ಅರ್ಥ ಮಾಡಿಕೊಂಡಂತ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಯಾವಾಗ ಕಾಂಗ್ರೆಸ್ನ ಅಧ್ಯಕ್ಷರಾದಾಗ ಇಡೀ ದೇಶದ ಇತಿಹಾಸವನ್ನು ಬದಲಾಯಿಸತಕ್ಕಂಥ ಕೆಲಸವನ್ನ ಮಾಡಿದರು. ಅಲ್ಲಿಯವರೆಗೆ ಆ ಮುಸ್ಲಿಂ ಲೀಗ್ಗೆ ಮತ್ತು ಬ್ರಿಟಿಷ್ನವರಿಗೆ ಗುಲಾಮರಾಗಿರ್ತಕ್ಕಂಥ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನಗಳು ಯುವಕರುಗಳು ಸೇರಂಗಾದು. ಆ ಯುವಕರುಗಳಿಗೆ ಒಂದು ಪ್ರಚಂಡವಾಗಿರ್ತಕ್ಕಂಥ ಒಂದು ಧ್ವನಿ ಮಾಡಬೇಕು ಶುರುವಾಯಿತು. ನಾವು ಬದುಕಬೇಕಾದ್ರೆ ದೇಶಕ್ಕೋಸ್ಕರ ಬದುಕಬೇಕಾಗಿದೆ, ದೇಶಕ್ಕೋಸ್ಕರ ಬಲಿದಾನ ಆಗಬೇಕಾಗಿದೆ ಅನ್ನೋದು ಕೇಳಿಕೊಂಡಂತ ತಿಲಕರ ಮಾತಿನಿಂದ ಪ್ರೇರಿತರಾಗಿರ್ತಕ್ಕಂಥ ಜನರು ಅದಕ್ಕೋಸ್ಕರ ಈ ದೇಶದಲ್ಲಿ ಶಿವಾಜಿ ಮಹಾರಾಜರ ಜಯಂತಿನ ಆರಂಭ ಮಾಡಿದ್ರು, ಗಣೇಶೋತ್ಸವಗಳನ್ನ ಆರಂಭ ಮಾಡಿದ್ರು. ಈ ಸಮಾಜ ಬೇರೆ ಎಲ್ಲ ನಾವು ಈ ಸಮಾಜ ಒಂದು ಅಂತಕ್ಕಂಥ ಜಾತಿ, ಮತ, ಪಕ್ಷ ಬೇರೆಗಳನ್ನೆಲ್ಲವೂ ತೊಡೆದು ಗಣೇಶೋತ್ಸವವನ್ನು ಆರಂಭ ಮಾಡ್ತಾ ಇನ್ನೊಂದು ಕಡೆ ಶಿವಾಜಿ ಜಯಂತಿಯನ್ನು ಮಾಡಿದ್ರು. ಶಿವಾಜಿ ಜಯಂತಿಯನ್ನು ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಯಾವ ಧರ್ಮ ಮೊಘಲರ ಕಾಲದಲ್ಲಿ ಹೆಸರಿನಲ್ಲಿ ಹಾಳಾಗಿತ್ತೋ ಅಂತ ಒಂದು ಸಮಾಜವನ್ನು ಮತ್ತೊಮ್ಮೆ ದೈವಿ ಪುರುಷ ಜನ್ಮವೆತ್ತಿ ಹಿಂದೂ ಸಾಮ್ರಾಜ್ಯದ ಸ್ಥಾಪನೆಯನ್ನು ಮಾಡಿದ
ಶಿವಾಜಿ ಈ ದೇಶದಲ್ಲಿ ನಾನು ಹುಟ್ಟಲಿಲ್ಲ ಅಂತ ಕೇಳಿದ್ರೆ ಕಾಶಿಗೆ ಕಲೆ ಉಳಿತಾ ಇರಲಿಲ್ಲ, ಮಥುರಾ ಸಂಪೂರ್ಣ ಮಸೀದಿ ಆಗೋಗ್ತಾ ಇತ್ತು, ಮಥುರಾ ನಾನು ಉಳಿತಿರ್ಲಿಲ್ಲ. ಯಾವ ಹಿಂದೂಗಳು ಇವತ್ತು ಕುಂಕುಮ ತಿಲಕ ಕೇಸರಿಯ ಶಾಲೆಗೆ ಹಾಕೋದಕ್ಕಾಗ್ತಿರ್ಲಿಲ್ಲ, ನಾವೆಲ್ಲ ಸುನ್ನತನ್ನು ಮಾಡಿಸ್ಕೊಳ್ಬೇಕಾಗಿತ್ತು ಅಂತಕ್ಕಂಥ ಮಾತನ್ನ ಕವಿ ಭೂಷಣ ಅವರು ಬರೀತಾನೆ. ಅಂತ ಒಂದು ಸಮಾಜದಲ್ಲಿ ಚೈತನ್ಯವನ್ನ ಸ್ಫೂರ್ತಿಯನ್ನು ತುಂಬಿಸ್ತಾ ಇಡೀ ನಡನಾಡಿಗಳಲ್ಲಿ ಹಿಂದುತ್ವದ ಧ್ವಜವನ್ನು ಬೀರಿಸ್ತಾ ಇಡೀ ಸಮಾಜಕ್ಕೆ ಇಂಥವೇ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಛತ್ರಪತಿ ಶಿವಾಜಿ ಮಹಾರಾಜ. ಇಂಥ ಒಂದು ಛಾತ್ರವನ್ನು ಅರ್ಥ ಮಾಡಿಕೊಂಡ ತಿಲಕರು ಗ್ರಾಮ ಗ್ರಾಮಗಳಲ್ಲಿ ದೇಶಾದ್ಯಂತ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ಅದರ ಮುಖಾಂತರ ಯುವಕರನ್ನ ರಾಷ್ಟ್ರೀಯ ಆಂದೋಲನಕ್ಕೆ, ಸ್ವತಂತ್ರ ಆಂದೋಲನಕ್ಕೆ ದಿಕ್ಕನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದರೆ ದಿಕ್ತಪ್ಪಿಗೆ ಯಾವಾಗ ಅಂತ ಕೇಳಿದ್ರೆ ತಿಲಕರು ದೀರ್ಘಕಾಲೀನ ಇರಲಿಲ್ಲ. 1919 ತಿಲಕರ ನಿಧನವಾಯಿತು. 25 ಇಸ್ವಿಯಲ್ಲಿ ದಕ್ಷಿಣ ಆಫ್ರಿಕಾದ ನಿರ್ದೇಶಕರಂತ ಗಾಂಧೀಜಿಯವರು ಈ ದೇಶ ಸ್ವತಂತ್ರ ಹೋರಾಟಕ್ಕೆ ಧುಮುಕಿದ್ರು. ಅಹಿಂಸೆ, ಚರಕ, ಸತ್ಯಾಗ್ರಹದ ಮುಖಾಂತರ ಸ್ವತಂತ್ರವನ್ನು ಪಡೆದಿದೆ ಅಂತಕ್ಕಂಥ ಭ್ರಮೆಯನ್ನ ಸೃಷ್ಟಿ ಮಾಡ್ತಾ ಮಂದಗಾಮಿಗಳ ಗುಂಪು ಸ್ವತಂತ್ರ ಆಂದೋಲನ ಕೆಲಸ ಮಾಡಿದ್ರು. ಮೊದಲನೇ ಬಾರಿಗೆ ಅಸಹಕಾರ ಚಳವಳಿ, ದಂಡಿ ಸತ್ಯಾಗ್ರಹ ಇತ್ಯಾದಿ ಕ್ವಿಟ್ ಇಂಡಿಯಾ ಚಳವಳಿಗಳನ್ನ ಮಾಡ್ತಾ ಹೋದ್ರು. ಆದರೆ ಕ್ವಿಟ್ ಇಂಡಿಯಾ ಚಳವಳಿ, ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ದಂಡಿನ ಸತ್ಯಾಗ್ರಹ ಈ ಯಾವ ಚಳವಳಿಗೂ ಬ್ರಿಟಿಷ್ನವರು ತಲೆ ಬಾಗಲಿಲ್ಲ. ಆಗ ಇನ್ನೊಂದು ಗುಂಪಿತ್ತು. ಆ ಗುಂಪು ಯೋಚನೆ ಮಾಡಿದ್ರು, ಗಾಂಧೀಜಿಯ ಅಹಿಂಸೆ ಗಾಂಧೀಜಿಗಿರಲಿ, ಆದ್ರೆ ನಾವು ಗಾಂಧೀಜಿಯನ್ನ ವಿರೋಧ ಮಾಡೋದು ಬೇಡ, ಬ್ರಿಟಿಷ್ನವರಿಗೆ ಪಾಠ ಕಲಿಸಬೇಕು ಅಂತ ಕೇಳಿದ್ರೆ, ಬ್ರಿಟಿಷ್ನವರಿಗೆ ಪಾಠ ಕಲಿಸಬೇಕು ಅಂತ ಕೇಳಿದ್ರೆ ಅವ್ರದೇ ಭಾಷೆಯಲ್ಲಿ ನಾವು ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡಿದಂತ ಕ್ರಾಂತಿಕಾರಿಗಳ ಗುಂಪು ಯೋಚನೆ ಮಾಡಿತು, ನಾನು ನನಗಾಗಿ ಅಲ್ಲ, ನಾನು ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ಲ, ನಾನು ನನ್ನ ಕುಟುಂಬಕ್ಕೋಸ್ಕರ ಅಲ್ಲ, ನಾನು ಸಮಾಜಕ್ಕೋಸ್ಕರ, ನಾನು ದೇಶಕ್ಕೋಸ್ಕರ, ನಾನು ಭಾರತ ಮಾತೆಗೋಸ್ಕರ ಸಮರ್ಪಿತರಾಗಬೇಕು ಅಂತಕ್ಕಂಥ ಕ್ರಾಂತಿಕಾರಿಗಳು ಇಡೀ ದೇಶಾದ್ಯಂತ ಎದ್ದು ನಿಂತರು. ದೇಶಾದ್ಯಂತ ಎದ್ದು ನಿಂತರು. ಒಬ್ಬೊಬ್ಬ ವರ್ಗದ ವಯಸ್ಸಿದ್ದದ್ರಿ. ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರಿಗಿಂತ ಚಿಕ್ಕದಾಗಿರ್ತಕ್ಕಂಥ 13 ವರ್ಷದ ಚಂದ್ರಶೇಖರ ಆಜಾದ್ ಸಂಸ್ಕೃತ ಕಲಿಬೇಕು ಅಂತ ಕಾಶಿಗೆ ಹೋಗ್ತಾನೆ. ಕಾಶಿಗೆ ಹೋದ್ರೆ ಸ್ವತಂತ್ರ ಹೋರಾಟದಲ್ಲಿ ಒಬ್ಬ ಕ್ರಾಂತಿಕಾರಿಗಳಿಗೆ ಗೇಟ್ ಬೀಳ್ತಾ ಇರಬೇಕಾದ್ರೆ ನೋಡಿದಂತ ಚಂದ್ರಶೇಖರ ಆಜಾದ್ ಹೇಳ್ತಾನೆ, ನಾನು ಈ ಸ್ವತಂತ್ರದ ಹೋರಾಟದಲ್ಲಿ ಭಾಗವಹಿಸಬೇಕು, ಆದರೆ ನನ್ನ ಬಾಲಕ ಬಿಡೋದಿಲ್ಲ. ಆದರೆ ಯಾರೊಬ್ಬ ವಯಸ್ಸಾಗಿರ್ತಕ್ಕಂಥವ್ರಿಗೆ ಲಾಠಿ ಏಟನ್ನ ಪೊಲೀಸ್ನ ಹೊಡಿತಾ ಇರಬೇಕಾದ್ರೆ ಒಂದು ಕಲ್ಲು ತಗೊಂಡು ಹೊಡಿತಾನೆ ಆ ಪೊಲೀಸ್ನವನಿಗೆ. ಇಡೀ ಕಾಶಿಯನ್ನು ಸುಧಾರಿಸ್ತಾನೆ. ಕೊನೆಗೆ ಹಿಡ್ಕೊಂಡು ಹೋಗೋರನ್ನ ತಪ್ಪಾಯಿತು ಅಂತ ಕೇಳ್ತಾರೆ. ಆಗ ಅವನು ಹೇಳಿದ ಮಾತೇನು, ನಿನ್ನ ಹೆಸರೇನು ಅಂತ ಕೇಳಿದ್ರು. ಆಗ ನನ್ನ ಹೆಸರೇನು ಅಂತ ಕೇಳಿದ್ರು, ಆಜಾದ್ ಅಂತ ಹೇಳಿದ್ರು. 13 ವರ್ಷದ ಬಾಲಕ. ನಮ್ಗೆಲ್ಲರಿಗೂ ಇಷ್ಟೆಲ್ಲ ಬುದ್ಧಿ, ವಿವೇಕ, ಚಿಂತನೆ ಎಲ್ಲವೂ ಇದೆ. ನಮಗೊಂದು ಕೇಸರಿಯ ಶಾಲ್ ಫ್ಯಾಷನ್ ಆಗೋಗ್ಬಿಟ್ಟಿದೆ ಇವತ್ತು ಎಷ್ಟೋ ಜನರಿಗೆ. ಅದರ ಮೌಲ್ಯವನ್ನು ಉಳಿಸ್ಕೊಳ್ಳುವಂತ ಕೆಲಸಗಳನ್ನು ಮಾಡಿಲ್ಲ. ಅದು ಹಾಕೊಂಡ ಹೇಗೆ ನಡ್ಕೊಳ್ಬೇಕು ಅಂತ ವಿವೇಕವನ್ನು ನಾವು ಬೆಳೆಸ್ಕೊಳ್ಳಲಿಲ್ಲ. ಆದ್ರೆ ಆ ಹುಡುಗ 13 ವರ್ಷಕ್ಕೆ ಅವನು ಹೇಳ್ತಾನೆ, ನನ್ನ ಹೆಸರು ಆಜಾದ್, ನಿನ್ನ ತಂದೆ ಹೆಸರು ಸ್ವಾಧೀನತೆ. ಹೇಳ್ಕೊಂಡು ಪೊಲೀಸ್ ಅಧಿಕಾರಿ ಭಯ ಆಯಿತು, ನಿನ್ನ ಮನೆಯವರು, ನನ್ನ ಮನೆ ಸೆರೆಮನೆ. 13 ವರ್ಷದ ಹುಡುಗನಿಗೆ ಎಂತ ಕಿಚ್ಚಿತ್ತು, ಎಂತ ದೇಶಭಕ್ತಿ ಇತ್ತು. ಕ್ಷಮೆ ಕೇಳು ಅಂತ ಹೇಳಿದಾಗ ಅವನು ಹೇಳ್ದ, ನಾನು ಕ್ಷಮೆ ಕೇಳಲ್ಲ. 13 ಚಳಿ ಹೇಳ್ಕೊಂಡು ಕೊಟ್ಟು ಒಂದೊಂದೇ ಇಟ್ಟು ಭಾರತ ಮಾತಾಕ್ಕೆ ಜಯ ಒಂದೇ ಮಾತನ್ನ ಹೇಳ್ತಾ 13 ಚಳಿ ಹೇಳ್ತೀನಿ ವಾಪಸ್ ಬರ್ತಾ ಹೇಳ್ತಾನೆ. ಅವನು ಬಾಲಕರ ತಿಲಕರ ಮುಂದೆ ಪ್ರತಿಜ್ಞೆಯನ್ನು ಮಾಡ್ತಾನೆ, ಯಾವ ಬ್ರಿಟಿಷ್ ಸರ್ಕಾರ ನನಗೆ 13 ಚಳಿ ಹೇಳ್ತನ್ನ ಕೊಟ್ಟಿದೆಯೋ, ನನ್ನ ಕಟ್ಟ ಕಡೆಯ ಉಸಿರಿನವರಿಗೆ ಬ್ರಿಟಿಷ್ ನಮ್ಮ ಈ ದೇಶದ ಒಳಗಡೆ ಹಾಕಲಿಕ್ಕೋಸ್ಕರ ಹೋರಾಟ ಮಾಡ್ತೀನಿ, ಈ ಬ್ರಿಟಿಷ್ನವ್ರಿಗೆ ನಾನು ಸಿಗೋದಿಲ್ಲ ಅಂತ ಹೇಳಿ 13ನೇ ವಯಸ್ಸಿನಿಂದ 25ನೇ ವಯಸ್ಸಿನವರೆಗೆ ಹೋರಾಟ ಮಾಡಿದ್ದ
ಬಿಸ್ಮಿಲ್ಲಾ ಅದು ಎಷ್ಟು ಜನ ತನ್ನ ಮನೆಯ ಬಗ್ಗೆ ಸ್ವಂತ ನಿರೂಪಣೆ ಮಾಡಲೇ ಇಲ್ವಲ್ಲ. ನಾನು ಇತ್ತೀಚೆಗೆ ರಾಮಪ್ರಸಾದ್ ಬಿಸ್ಮಿಲ್ಲಾ ಮನೆಗೆ ಹೋಗಿದ್ದೆ. ಆ ಮನೆಯನ್ನು ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಅಕ್ಷರಶಃ ಇವತ್ತು ಆ ಮನೆ ನೆಟ್ಟು ಬೇರೆ RCC ಹಾಕಿದ್ದಾರೆ. ಮನೆ ಒಳಗಡೆ ಕೂತ ಅವತ್ತಿನ ಸ್ಥಿತಿ ಹೇಗಿತ್ತು ಅಂತ ಆ ಮನೆಯ ಚಿತ್ರಣವನ್ನು ಇಟ್ಟಿದ್ದಾರೆ. ಆರ್ಯ ಸಮಾಜದ ಒಬ್ಬ ಕಾರ್ಯಕರ್ತ ಅವರು ಮನೆ ಎಟ್ಟಿದೆ ಅಂತ ಹೇಳಿದ್ರೆ 15 ಅಡಿ ಮಾತ್ರ ಇದೆ. ಅಂತ ಮನೆಯನ್ನು ನಾನು ಆರ್ಯ ಸಮಾಜಕ್ಕೆ ಅದು ನನ್ನ ದೇಶಕ್ಕೆ ಕಟ್ಟಬೇಕು ಅಂತ ದೇಶ
ಯಾವ ಧರ್ಮಸ್ಥಳ ಅಂತಕ್ಕಂಥ ಧರ್ಮದ ಕ್ಷೇತ್ರ, ಧರ್ಮದ ನಾಡಿನಲ್ಲಿ ಇವತ್ತು ಆ ಮತಾಂತರ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು ನಾನು ಸಮರ್ಥನೆ ಮಾಡ್ಕೊಳ್ತೀನಿ. ಅಕಸ್ಮಾತ್ ಸೌಜನ್ಯ ಅಂತಕ್ಕಂಥ ಹೆಣ್ಮಗಳು ಸಹೋದರನಿಗೆ ನ್ಯಾಯ ಸಿಗಲೇಬೇಕು. ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಸಾರ್ವಜನಿಕವಾಗಿ ಗೋಲಿಬಾರ್ ಮಾಡಲಿ, ನಮ್ಗೆಲ್ಲರಿಗೂ ಸಪೋರ್ಟ್ ಇದೆ, ನಮ್ಗೆಲ್ಲರಿಗೂ ಸಪೋರ್ಟ್ ಇದೆ. ಗೋಲಿಬಾರ್ ಮಾಡಿದ್ರೇನೂ ತೊಂದರೆ ಇಲ್ಲ. ಆದರೆ ಧರ್ಮಸ್ಥಳದ ಮಂಜುನಾಥ ಏನ್ ಮಾಡಿದ್ದಾನೆ, ಅಣ್ಣಮ್ಮ ದೇವಿ ಏನ್ ಮಾಡಿದ್ದಾನೆ, ಗೊಮ್ಮಟೇಶ್ವರ ಏನ್ ಮಾಡಿದ್ದಾನೆ, ಅಲ್ಲಿರ್ತಕ್ಕಂಥ ಅಮ್ಮ ಏನ್ ಮಾಡಿದ್ದಾಳೆ, ತಾಯಿ ಏನ್ ಮಾಡಿದ್ದಾಳೆ, ಯಾರೇನೋ ತಪ್ಪಿಲ್ಲದೆ ರಾತ್ರಿ ಹಗಲು ಅಂತಕ್ಕಂಥ ಕಣ್ಣು ಜಾಗದಲ್ಲಿ 13 ಅಡಿ ಯಾರಾದ್ರೂ ಜಗತ್ತಿನಿಗೆ ಅದನ್ನು ಶವಗಳನ್ನು ಮುಂದಿಟ್ಟಿರೋದು ಪಟ್ಟಿದ್ದೀರಿ. 13 ಅಡಿ ಶವಗಳನ್ನು ಮುಂದಿರೋದಾದ್ರೆ ಭೂತಗಳು ಬಂದ್ಬಿಡುತ್ತೆ ಅಷ್ಟೇ. ಯಾಕೆಲ್ಲ ಭೂತ ನಡವಳಿಕೆಗಳು? ಯಾರೋ ಅನಾಮಧೇಯ ಅಂತ ಹೇಳ್ತಾನೆ, ಯಾರೋ ಇನ್ನೊಂದಷ್ಟು ದಾಖಲೆ ಹೇಳಿದೆ ಅಂತ ಹೇಳ್ತಾರೆ. ಅರೇ ಸ್ವಾಮಿ, ಕೊಡಿ ದಾಖಲೆಗಳನ್ನ, ಶಿಕ್ಷೆ ತಪ್ಪು ಮಾಡಿರೋದನ್ನ ಕೊಲಿಬಾರ್ ಮಾಡಿ, ಯಾವುದು ವಿರೋಧ ಇಲ್ಲವಲ್ಲ. ಆದ್ರೆ ನಮ್ಮ ದೇವಸ್ಥಾನಗಳು, ನಮ್ಮ ಶ್ರದ್ಧಾ ಕೇಂದ್ರಗಳು, ನಮ್ಮ ಮಠ ಮಂದಿರಗಳು ಇವೆಲ್ಲದರ ಬಗ್ಗೆ ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ಯಾಕೆ ಮಾಡ್ತಾ ಇದ್ದಾರೆ? ಒಬ್ಬೊಬ್ಬ ವ್ಯಕ್ತಿಗೂ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರ್ತಕ್ಕಂಥ ಹಣದ ರಾಶಿ ಯಾವುದು? ಇದನ್ನ ನಾವೇನಾದ್ರೂ ಜಾಗೃತ ಆಗಲಿಲ್ಲ ಅಂತ ಕೇಳಿದ್ರೆ ನಾಳೆ ಶೃಂಗೇರಿಗೂ ಕಾಲಿಡ್ತಾರೆ, ನನ್ನ ಮಾತು ಸುಳ್ಳಾಗಲ್ಲ. ನಾಳೆ ಉಡುಪಿಗೂ ಕಾಲಿಡ್ತಾರೆ, ನಾವು ನಮ್ಮಿರೋ ಮಾರಿಗುಡಿಗೂ ಕಾಲಿಡ್ತಾರೆ. ಅವಾಗ ಏನ್ ಮಾಡ್ತೀವಿ ನಾವು? ನಮ್ಮ ಮನೆ ಬಾಗಿಲಿಗೆ ಬೆಂಕಿ ಎತ್ತಿ ಬಂದಾಗ ನಾವು ಆಗ ಏನೋ ದೊಡ್ಡದಾಗಿ ಯುದ್ಧ ಮಾಡ್ಲಿಕ್ಕೆ ಹೋಗ್ತೀವೇನು ಅಂತ ತಾಕತ್ ನಮ್ಮಲ್ಲಿಗೇನು? ಇವತ್ತು ಯಾವುದೋ ಮೂಲೆಯಲ್ಲೆಂದು ಆದಾಗ ಹಿಂದೂ ಸಮಾಜ ಜಾಗೃತ ಆಗಬೇಕಾದ ಸ್ಥಿತಿ ಇವತ್ತಿದೆಯಲ್ಲ ಬಂಧುಗಳೇ. ಹಾಗಾಗಿ ದೇಶದ ಒಳಗಡೆ ಇರ್ತಕ್ಕಂಥ ವಿಚಿತ್ರಕಾರಿ ಶಕ್ತಿಗಳು ಇವತ್ತು ತುಂಬಾ ಮತಾಂತರ ಶಕ್ತಿಯಿಂದ ಕೆಲಸ ಮಾಡ್ತಾರೆ. ದೇಶ ಹೊರಗಡೆ ಇರ್ತಕ್ಕಂಥ ಬಾಹ್ಯ ಶಕ್ತಿಗಳಿಂದ ತುಂಬಾ ಸುಲಭ. ದೇಶ ಹೊರಗಡೆ ಇರ್ತಕ್ಕಂಥ ವಿರೋಧಿಗಳನ್ನ ಇವತ್ತು ಒಂದೇ ಒಂದು ಪೆಹಲ್ಗಾಂವಲ್ಲಿ ಉತ್ತರ ಕೊಟ್ಟರು. 400 ಕಿಲೋಮೀಟರ್ ದೂರ ಹೋಗಿ ನಮ್ಮ ಅರ್ಜುನ್ ಅಂತಕ್ಕಂಥ ಒಂದು ವಿಮಾನ ಹೊಡೆದಾಕಿ ಬಂತವರು. 400 ಕಿಲೋಮೀಟರ್ ಪಾಕಿಸ್ತಾನಕ್ಕೂ ಹೊಟ್ಟು ಬಂತು. ಚೀನಾ ಬುದ್ಧಿ ಕಲಿಸ್ತಾ ಇದೆ, ಅಮೆರಿಕ ಬುದ್ಧಿ ಕಲಿಸ್ತಾ ಇದೆ. ಇವತ್ತು ಜಗತ್ತಿನ ಎಲ್ಲ ದೇಶಗಳು ಭಾರತ ರೀತಿಯಲ್ಲಿ ಪಾಠ ಕಲಿಸ್ತಾ ಇದೆ. ಆದರೆ ಭಾರತ ಹೊರಗಡೆ ಇಟ್ಕೊಂಡು ಭಾರತ ಅನ್ನವನ್ನು ತಿಂದ, ಭಾರತ ನೀರನ್ನು ಕುಡಿದ, ಭಾರತಕ್ಕೆ ದ್ರೋಹ ಮಾಡತಕ್ಕಂಥ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಇದಾರಲ್ಲ, ಆ ದೇಶದ್ರೋಹಿಗಳಿಗೆ ಪಾಠ ಕಲಿಸಲಿಲ್ಲ ಅಂದ್ರೆ ನಾವು ನೀವು ಯಾರು ಉಳಿಯೋದಿಲ್ಲ. ಕೊನೆಗೆ ನನ್ನ ತುಂಬಾ ಉದ್ದ ಮಾಡೋದಿಲ್ಲ. ಯಾವಾಗಲೂ ಒಂದು ಮನೆಯ ಮಕ್ಕಳಿಗೆ ಮನೆಯ ಬಗ್ಗೆ ಶ್ರದ್ಧೆ ಇರಬೇಕು, ಆ ಮನೆಯ ನೀರಿನ ಬಗ್ಗೆ ಶ್ರದ್ಧೆ ಇರಬೇಕು, ಆ ಪೂರ್ವಜರ ಬಗ್ಗೆ ನಂಬಿಕೆ ಶ್ರದ್ಧೆ ಬಗ್ಗೆ ಇರಬೇಕು. ಅದು ನಾಶ ಆದರೆ ಆ ಮನೆಯೂ ಸರ್ವನಾಶ ಆಗುತ್ತೆ. ಇವತ್ತು ನಮ್ಮ ದೇಶಕ್ಕೂ ಇದೇ ಸಮಸ್ಯೆ ಬಂದಿದೆ. ದೇಶದಲ್ಲಿರ್ತಕ್ಕಂಥ ಈ ಮಣ್ಣಿನ ಮಕ್ಕಳಿಗೆ ನನ್ನ ದೇಶ, ನನ್ನ ಧರ್ಮ, ನನ್ನ ಸಂಸ್ಕೃತಿ, ನನ್ನ ಪರಂಪರೆ, ನನ್ನ ಮಠ, ನನ್ನ ಮಂದಿರ, ನನ್ನ ಗುಡಿ, ನನ್ನ ಗೋಪುರ, ನಮ್ಮ ಮಕ್ಕಳಿಗೆ ಮಾಂಗಲ್ಯ ಅಂತಕ್ಕಂಥದ್ದು ನಮಗೆ ನೆನಪಾಗಬೇಕಾಗಿದೆ. ನಾನು ಯಾರು, ನಾನೊಬ್ಬ ಹಿಂದೂ ಇದ್ದೇನೆ ಅಂತಕ್ಕಂಥ ಅಭಿಮಾನ ನಮ್ಮಲ್ಲಿ ಬರಬೇಕಾಗಿದೆ. ಅದ್ರ ಮುಖಾಂತರ ಯಾರೊಬ್ಬ ಮುಸಲ್ಮಾನನ ಕ್ರಿಶ್ಚಿಯನ್ನ ಹೊಡೆಯೋದು ಬೇಡ. ಅವರೆಲ್ಲರೂ ಇಲ್ಲಿಯ ಪೂರ್ವಜರೇ, ಅವರೆಲ್ಲರೂ ಇಲ್ಲಿಯ ರಕ್ತವೇ, ಅವರೆಲ್ಲರ DNA ಹಿಂದೂನೇ. ಹಾಗಾದ್ರೆ ಯಾರನ್ನ ಈ ದೇಶಕ್ಕೆ ತೋರಿಸೋಬೇಡ. ನಮ್ಮ ಶಕ್ತಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಉದ್ಭವ ಆಗಬೇಕಾಗಿದೆ ಅಂತ ಹೇಳಿದ್ರೆ, ಹಿಂದೂ ಶಕ್ತಿ ಜಾಗೃತವಾಗಿ ಎದ್ದು ನಿಂತರೆ, ರಾಮನಂತೆ, ಕೃಷ್ಣನಂತೆ, ಶಿವನಂತೆ ನಿಂತ್ರೆ, ಹನುಮಂತನಂತೆ ಎತ್ತರವಾಗಿ ನಿಂತ್ರೆ ಇಡೀ ಸಮಾಜ ನಮ್ಮ ಜೊತೆಗೆ ಜೋಡಿಸ್ಕೊಳ್ಳುವಂತ ಕೆಲಸವನ್ನು ಮಾಡುತ್ತೆ. ಆ ರೀತಿ ಹಿಂದೂ ಸಮಾಜ ಜಾತಿ, ಮತ, ಪಂಥ ಎಲ್ಲವನ್ನೂ ಬಂದು ಈ 79ನೇ ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕಾಗಿದೆ. ಅರವಿಂದ್ರ ಮಾತು ಹೇಳಿದ್ರು, ಯಾವುದೇ ಮನುಷ್ಯಕ್ಕೆ ಅನಾರೋಗ್ಯ ಅದೊಂದು ಸಹಜ ಸ್ಥಿತಿ ಅಲ್ಲ. ಆರೋಗ್ಯ ಮರುಕಳಿಸಲೇಬೇಕು. ಅನಾರೋಗ್ಯ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥದ್ದು, ಮತ್ತೊಮ್ಮೆ ಆರೋಗ್ಯ ಬರಲೇಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಕೊನೆಯಲ್ಲಿ ಖಂಡಿತರಿಗೆ ಒಂದು ಮಾತನ್ನು ಹೇಳಿದ್ರು, ಅದಾವುದೇ ಸಾಧನದಿಂದಾಗಲಿ, ಅದಾವುದೇ ಮಾರ್ಗದಿಂದಾಗಲಿ, ಅದಾವುದೇ ತ್ರುಟಿಯಿಂದಾಗಲಿ ಮತ್ತೊಮ್ಮೆ ಅಖಂಡ ಭಾರತ ಸಾಧಿಸುತ್ತೇವೆ ಅಂತ ಹೇಳಿದ್ರು. ಇವತ್ತು ಭಾರತ ಜಗತ್ತಿನ ಅತ್ಯಂತ ಶಕ್ತಿವಂತ ರಾಷ್ಟ್ರವಾಗಿ ನಿಂತ್ಕೊಳ್ತಾ ಇದೆ. ಇವತ್ತು ಯೋಗದ ಮುಖಾಂತರ ಜಗತ್ತನ್ನು ಜೋಡಿಸ್ತಾ ಇದೆ, ವ್ಯಾಕ್ಸಿನ್ ಮುಖಾಂತರ ಜಗತ್ತನ್ನು ತಗೊಳ್ತಾ ಇದೆ. ಒಂದೇ ಒಂದು ಪುಲ್ವಾಮಾ ದಾಳಿಯಾದಾಗ ಜಗತ್ತಿನ 135 ದೇಶಗಳು ಭಾರತ ಜೊತೆಯಲ್ಲಿ ಕೈ ಜೋಡಿಸಿದ್ರು. ಇವತ್ತು ಜಗತ್ತನ್ನ ಭಾರತ ವಿರೋಧ ಮಾಡುವ ಶಕ್ತಿ ಯಾವ ರಾಷ್ಟ್ರಕ್ಕೂ ಇಲ್ಲ. ಇವತ್ತು ಭಾರತ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿ ನಿಂತ್ಕೊಂಡಿದೆ, ಅತ್ಯಂತ ಬಲಿಷ್ಠವಾದಂತ ರಾಷ್ಟ್ರವಾಗಿದೆ. ಇವತ್ತಿರ್ತಕ್ಕಂಥವ್ರು ಎಲ್ಲ ರೀತಿಯಲ್ಲೂ ಭಾರತದ ಸ್ವಾಭಿಮಾನವನ್ನು ಎತ್ತಿರ್ತಕ್ಕಂಥದ್ದಿದ್ದಾರೆ. ಆದರೆ ಈ ದೇಶದ ಈ ಮಣ್ಣಿನ ಮಕ್ಕಳು ನಾವು ನಮ್ಮ ತನವನ್ನು ನೆನಪು ಮಾಡಿಕೊಳ್ತಾ ಈ 79ನೇ ವರ್ಷದ ಸ್ವತಂತ್ರ ದಿನಾಚರಣೆಯಲ್ಲಿ ನೊಂದವರಿಗೆ, ಬೆಂದವರಿಗೆ, ಅಶಕ್ತರಿಗೆ, ದೀನ ದುರ್ಬಲರಿಗೆ ಕೈ ನೀಡಿಸ್ತಾ, ಈ ಸಮಾಜದಲ್ಲಿರ್ತಕ್ಕಂಥ ಸೈನಿಕರಿಗೆ ಗೌರವವನ್ನು ಕೊಡ್ತಾ, ಯಾವ ಅಕ್ಕ ತಂಗಿಯರಿಗೆ
ಗಂಟೆ ಸಬ್ಸ್ಕ್ರೈಬ್ ಮಾಡಿ.